ವಿವೇಕಾನಂದ ಎಚ್ಕೆ ಕಳೆದ 35 ವರ್ಷಗಳಿಂದ ದೃಶ್ಯ ಮಾಧ್ಯಮದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 12 ವರ್ಷಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಬರಹಗಳ ಮೂಲಕ ಸಾಮಾಜಿಕ ಜಾಗೃತಿ ಮೂಡಿಸ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಾ ವಿವೇಕಾನಂದ ಸರ್? ಆರಾಮಿದ್ದೀರಾ? 2020ರಲ್ಲಿ ಜ್ಞಾನ ಭಿಕ್ಷಾ ಪಾದಯಾತ್ರೆ ಆರಂಭಿಸಿ 385 ದಿನಗಳಲ್ಲಿ ಸುಮಾರು 11,500 ಕಿಲೋಮೀಟರ್ ನಡೆದು ಸಾಮಾಜಿಕ ಪರಿವರ್ತನೆಗೆ ಶ್ರಮಿಸಿದ ಹೆಗ್ಗಳಿಕೆ ಕುಸಿದು ಬೀಳೋ ದಿನ ಮಾತ್ರ ಪಾದಯಾತ್ರೆಯನ್ನು ನಾನು ನಿಲ್ಲಿಸ್ತೀನಿ, ನನ್ನನ್ನು ಕಾಪಾಡಿಕೊಳ್ಳೋದು ನಿಮಗೆ ಅಂತ ಹೇಳಿ ಹೋದೆ. ಬಹುಶಃ 385 ದಿನದಲ್ಲಿ ಒಂದು ರಾತ್ರಿ ಏನೋ ಒಬ್ಬರು ಒಂದು ಮಳೆಗೆ ಬಂದು ಒಂದು 2-3 ಕಡೆ ಊಟದ ಸಮಸ್ಯೆ ಆಯ್ತು ಬಿಟ್ರೆ ಈ ಒಂದು ದಿನನೂ ನಾನು ಉಪವಾಸ ಮಲಗುವ ಪರಿಸ್ಥಿತಿ ಬರಲೇ ಇಲ್ಲ. ಪಾದಯಾತ್ರೆಯಲ್ಲಿ 1,500ಕ್ಕೂ ಹೆಚ್ಚು ಸಂವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾನವೀಯ ಮೌಲ್ಯಗಳ ಬಗ್ಗೆ ಉಪನ್ಯಾಸ. ಬೆಂಗಳೂರಿನ ಈ ಶಿಷ್ಟಾಚಾರ, ಆ ಹಳ್ಳಿ ಭಾಗದ ಶಿಷ್ಟಾಚಾರ ರಹಿತವಾದ ಇದಿದೆಯಲ್ಲ, ಸಂಸ್ಕೃತಿಯ ನಡವಳಿಕೆಗಳು, ಒಳಗಡೆ ಹೃದಯವಂತಿಕೆ ಇದೆಯಲ್ಲ, ಅದು ಕ್ಲೀನಾಗಿ ಡಾಳಾಗ ಕಾಣಿಸ್ತಾ ಇತ್ತದು. ಬರವಣಿಗೆ ಮತ್ತು ಸಂವಾದಗಳ ಮೂಲಕ ಸಮಾಜ ಪರಿವರ್ತನೆಗೆ ಎಂದಿಗೂ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಈ ಹೆಸರುಗಳಲ್ಲೂ ಕೂಡ ವೈವಿಧ್ಯತೆ, ಆಹಾರದಲ್ಲಿ ಸಿಕ್ಕಾಪಟ್ಟೆ ವೈವಿಧ್ಯತೆಯನ್ನು ನಾವು ನೋಡ್ತಾ ಇದ್ವಿ. ಯಾಕಂದರೆ ಒಂದು ಊರಿಗೆ ಪ್ರವೇಶ ಮಾಡ್ತಾ ಇದ್ದರೆ ಅಲ್ಲಿ ಇದು ಮಾವಿನ ಊರು, ಇದು ಜೋಳದ ಊರು, ಇದು ಸಪೋಟ ಊರು, ಈ ಥರದ್ದೆಲ್ಲ ನೋಡಿಕೊಂಡು ಬೋರ್ಡ್ಗಳು. ಯಾಕಂದರೆ ಒಂದು ಊರಿನ ಮುಖ್ಯ ಭಾಗಕ್ಕೆ ಹೋಗ್ತಾ ಇದ್ದೆ, ನಾನು ತಾಲೂಕಿನ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಾ ಇದ್ದೆ. ಪ್ರಬುದ್ಧ ಮನಸ್ಸು, ಪ್ರಬುದ್ಧ ಸಮಾಜ, ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಮನಸ್ಸುಗಳ ಅಂತರಂಗದ ಚಳವಳಿ, ಇದು ಇವರ ಬರಹಗಳ ಟ್ಯಾಗ್ಲೈನ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷವಾದ ಅತಿಥಿ ಇದ್ದಾರೆ ಅಂತ ನನಗನ್ಸುತ್ತೆ. ನಮ್ಮಲ್ಲಿ ಬರೋರೆಲ್ಲ ವಿಶೇಷನೇ, ಆದರೂ ಕೂಡ ಈ ಥರದ ವ್ಯಕ್ತಿನ ನಾನು ಮೀಟ್ ಮಾಡಿದ್ದು ಭಾಳ ಕಡಿಮೆ. ನನ್ನ ಜೊತೆಗಿರುವಂಥ ವ್ಯಕ್ತಿ ಏನಿದ್ದಾರೆ ಇಂಥವರು ಸಿಕ್ಕಿದ್ದು ಭಾಳ ಕಡಿಮೆ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಗುಣ ಅಥವಾ ಒಂದು ಕೆಲಸ ಅವ್ರು ಏನು ಮಾಡಿದ್ದಾರೆ, ಆ ಕೆಲಸ ಮಾಡಿದವರಂತೂ ನಾನು ಈವರೆಗೂ ಲೈಫಲ್ಲಿ ಸಿಕ್ಕಿಲ್ಲ. ಇವರೇ ಮೊದಲನೇ ವ್ಯಕ್ತಿ ನಂಗೆ ಸಿಕ್ಕಿರೋದು. ಆ ಒಂದು ವಿಷಯ ಹೇಳಿದರೆ ನಿಮಗೂ ಅನಿಸುತ್ತೆ ವಿಶೇಷ ಅಂಥೇಳಿ. ಅದು ಏನಂದರೆ, ಇವರು 2020ನೇ ಇಸ್ವಿನಲ್ಲಿ ಕೊರೋನಾ ಟೈಮಲ್ಲಿ ನಾವೆಲ್ಲ ಮನೇಲಿ ಇರಬೇಕಾದ್ರೆ, ಬೆಚ್ಚಗೆ ಇರಬೇಕಾದ್ರೆ, ಅಥವಾ ನಾವು ಲೇಸಿಯಾಗಿ ಮನೇಲಿ ಕೂತ್ಕೊಂಡಿರ್ಬೇಕಾದ್ರೆ ಇವರು ಪಾದಯಾತ್ರೆಯ ಮೂಲಕ ಇಡೀ ಕರ್ನಾಟಕದ ಎಲ್ಲ ತಾಲೂಕುಗಳನ್ನ ಟಚ್ ಮಾಡಿ ಬಂದಿದ್ದಾರೆ. ಸುಮಾರು 11,500 ಕಿಲೋಮೀಟ್ರು, 385 ದಿನಗಳ ಒಂದು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ. ಅದು ಯಾಕೆ ಮಾಡಿದರು ಎಲ್ಲವನ್ನೂ ಕೂಡ ನಾನು ಮಾತಾಡ್ತೀನಿ. ಜೊತೆಗೆ ಇವರು ಪ್ರತಿದಿನ ಸೋಷಲ್ ಮೀಡಿಯಾದಲ್ಲಿ ಅಂತರಂಗದ ಚಳವಳಿ ಅನ್ನೋ ಒಂದು ಹೆಸರಿನ ಮೂಲಕ ಒಂದು ಪ್ರಬುದ್ಧ ಮನಸ್ಸುಗಳನ್ನ ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನದಲ್ಲಿ ತೊಡಗಿದ್ದಾರೆ. ಅವರೊಬ್ಬ ಹೋರಾಟಗಾರ ಅಂತೀರಾ ಅಥವಾ ಅವರೊಬ್ಬ ಸಮಾಜ ಸೇವಕ ಅಂತೀರಾ, ಏನಂತೀರ ನಿಮಗೆ ಬಿಟ್ಟದ್ದು. ಆದರೆ ಒಟ್ಟಿನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ನನಗನ್ಸುತ್ತೆ, ಒಂದು ಇಂಟ್ರೆಸ್ಟಿಂಗ್ ವ್ಯಕ್ತಿ ಅನಿಸುತ್ತೆ. ಹಾಗಾದರೆ ಬನ್ನಿ ವೆಲ್ಕಮ್ ಮಾಡೋಣ ಇವತ್ತಿನ ಅತಿಥಿ ವಿವೇಕಾನಂದ ಎಚ್.ಕೆ. ಅವ್ರನ್ನ. ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಾ ವಿವೇಕಾನಂದ ಸರ್? ಆರಾಮಿದ್ದೀರಾ? ಸೊ ನಾನು ವಿವೇಕಾನಂದ ಅವರ ಆರ್ಟಿಕಲ್ಗಳನ್ನ ಓದ್ತಾ ಇರಬೇಕಾದ್ರೆ ಒಂದಷ್ಟು ಹೊಸ ವಿಚಾರಗಳು ಇದರಲ್ಲಿ ಇದೆಯಲ್ಲ ಅಂತ ನನಗನ್ನಿಸಿ ನಾನು ಅವಾಗಿಂದ ರೆಗ್ಯುಲರಾಗಿ ಓದೋಕ್ಕೆ ಶುರು ಮಾಡಿದೆ. ಸೊ ನೀವು ಓದಿಲ್ಲ ಅಂದರೆ ದಯವಿಟ್ಟು ಖಂಡಿತ ಆ ಆರ್ಟಿಕಲ್ಗಳನ್ನ ಓದಿ. ಒಂದಷ್ಟು ಆರ್ಟಿಕಲ್ಗಳ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆದರೆ ಮೊದಲನೇದಾಗಿ ನಾನು ಈ ಒಂದು ಸಾಮಾಜಿಕವಾಗಿ ಜಾಗೃತಿ ಮೂಡಿಸುವ ಕೆಲಸಗಳನ್ನ ಏನು ಮಾಡ್ತಾಯಿದ್ದೀರಿ, ಕಳೆದ 12 ವರ್ಷಗಳಿಂದ ಏನು ಮಾಡ್ತಾಯಿದ್ದೀರಿ, ಆ ಎಲ್ಲ ಕೆಲಸಗಳಲ್ಲಿ ನನಗೆ ಭಾಳ ಮುಖ್ಯ ಅನಿಸಿದ್ದಂದರೆ ನಿಮ್ಮ ಒಂದು ಪಾದಯಾತ್ರೆ. ಸೊ ನಾನು ಈಗಾಗಲೇ ಹೇಳಿದ 11,500 ಕಿಲೋಮೀಟ್ರ್, 385 ದಿನ, 1 ವರ್ಷ ಮತ್ತು 20 ದಿನ ಪಾದಯಾತ್ರೆ ಮಾಡಿರುವಂಥದ್ದು. ಆ ಪಾದಯಾತ್ರೆಗೆ ಅವರು ಜ್ಞಾನ ಭಿಕ್ಷಾ ಪಾದಯಾತ್ರೆ ಅಂತ ಕರೀತಾರೆ. ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ಅಂತ ಅವರು ಅದಕ್ಕೆ ಒಂದು ಹೆಸರಿಟ್ಟು, ಅಂದರೆ ಆ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಸೊ ನನ್ನ ಮೊದಲನೇ ಪ್ರಶ್ನೆ ಅದ್ರ ಬಗ್ಗೆನೇ, ಈ ಒಂದು ಪಾದಯಾತ್ರೆ ಯಾಕೆ ನಿಮಗೆ ಮಾಡಬೇಕನ್ನಿಸ್ತು? ಪಾದಯಾತ್ರೆಯಿಂದ ಏನು ಬದಲಾಗುತ್ತೆ ವಿವೇಕಾನಂದ ಅವರೇ? ಮೊದಲನೇದಾಗಿ ನನ್ನ ಹೆಸರನ್ನ ನಮ್ಮ ತಂದೆಯವರು ವಿವೇಕಾನಂದ ಎಚ್.ಕೆ. ಅಂತೇಳಿ ಇಟ್ಟಿದ್ದಾರೆ. ಬಹುಶಃ ಅವ್ರಿಗೆ ವಿವೇಕಾನಂದರ ಪ್ರಭಾವ ಇರಬೇಕು. ನಮ್ಮ ಅಣ್ಣ ಹೆಸರು ಸುಭಾಷ್ ಅಂತ ಇಟ್ಟರು. ಶಿಕ್ಷಕರಾಗಿದ್ದ ಕಾರಣಕ್ಕೆ ಬಹುಶಃ ಅವ್ರಿಗೆ ಆ ಪ್ರಭಾವ ಇತ್ತು ಅನಿಸುತ್ತೆ. ಸೊ ಆ ಹೆಸರು ಬಂದಾಗ ಸಾಮಾನ್ಯವಾಗಿ ಆ ವಾತಾವರಣದಲ್ಲಿ ವಿವೇಕಾನಂದ ಅಂದರೆ ಆ ಹೆಸರಿಟ್ಟ ಮೇಲೆ ಹಾಗೇ ಇರಬೇಕು ಅಂಥೇಳಿ, ಅಂದರೆ ನಾವು ಜೋರಾಗಿ ಅಂತ ಕೂಗೋ ಹಾಗಿಲ್ಲ,
ಅಥವಾ ಕೆಟ್ಟ ಮಾತಾಡೋಗಿಲ್ಲ, ಕೆಟ್ಟದೇನು ಮಾಡೋ ಹಾಗೆ ಇಲ್ಲ. ಯಾಕೆಂದರೆ ಇಡೀ ಆಗಿನ ಒಂದು ಗ್ರಾಮಾಂತರ ದಲ್ಲಿ ಜನ ಎಲ್ಲ ಅದನ್ನು ಅಬ್ಸರ್ವ್ ಮಾಡ್ತಿದ್ರು. ಸೊ ಅಂದರೆ ಹೆಚ್ಚು ಯಾವ್ಯಾವುದು ಸಮಾಜದಲ್ಲಿ ಸ್ಥಾಪಿತ ಒಳ್ಳೆತನ ಅಂತ ಏನಿದ್ದಾವೆ, ಆ ಒಳ್ಳೆತನಗಳು ಮೇಷ್ಟ್ರ ಮಗ ಆಗಿರೋದ್ರಿಂದ ಕೂಡ ಒಂದಷ್ಟು ಅಂಶಗಳು ನಮ್ಮ ಒಳಗಡೆ ಇದಾಗಿತ್ತು. ಮತ್ತು ನಾವು ಹಾಗೆ ಕಾಲದಿಂದನೂ ಕೂಡ ನಾನು ಪತ್ರಿಕೆಗಳನ್ನ ಓದಿ ಸಮಾಜದಲ್ಲಿ ಬಹಳ ಏನೋ ದೊಡ್ಡ ವ್ಯಕ್ತಿಗಳಂದರೆ ಏನು, ಅಥವಾ ಬೇರೆ ಕೆಟ್ಟವರಂದರೆ ಏನು, ಒಳ್ಳೆಯವರಂದರೆ ಏನು, ಈ ಥರದ್ದೆಲ್ಲ ಒಂದಷ್ಟು ಅರಿವು ಬರ್ತಾ ಇತ್ತು. ಸೊ ಹೀಗೆ ಮಾಡ್ತಾ ಮಾಡ್ತಾ ನಾವು ಮತ್ತು ಅಲ್ಲಿಂದ ನಗರಕ್ಕೆ ಬಂದು ಓದಿ ನಾನೊಂದಷ್ಟು ಉದ್ಯೋಗಗಳನ್ನೆಲ್ಲ ಮಾಡಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು, ನಾನು ಆ ಬಾಲ್ಯದಲ್ಲಿ ಕಂಡಂತಹ ಮೌಲ್ಯಗಳು ಏನಿತ್ತು ಅಂದರೆ ನಂಬಿಕೆಗಳು, ಹಾಗೆಲ್ಲ ನಮ್ಗೆ ಸೀನಿಯರ್ಸ್ ಹೇಳೋರು ನಾಲಿಗೆ ಮುಖ್ಯ ಅಂತ ಹೇಳ್ತಾ ಇದ್ರು, ಸುಳ್ಳು ಹೇಳಲಿಕ್ಕೆ ಭಯ ಪಡ್ತಾ ಇದ್ರು, ಇನ್ನೊಬ್ಬರ ಹಣವನ್ನು ಭಾಳ ತುಚ್ಛವಾಗಿ ನೋಡ್ತಾ ಇದ್ರು. ಸೊ ಈ ಥರದ ಮೌಲ್ಯಗಳು ಇತ್ತು. ಬೇರೆಯವ್ರನ್ನೆಲ್ಲ ಹೆಣ್ಮಕ್ಳನ್ನು ಗೌರವಿಸೋದಾಗಲಿ ಇದೆಲ್ಲ ಇತ್ತು. ಆದರೆ ನಾನು ನಗರಕ್ಕೆ ಬಂದು ಬೆಳೆದು ವ್ಯಾವಹಾರಿಕ ಜಗತ್ತಿಗೆ ಬಂದ ಮೇಲೆ ಆ ಮೌಲ್ಯಗಳೆಲ್ಲ ಕುಸಿತಾ ಇದ್ದಾವೆ, ವ್ಯಾಪಾರೀಕರಣ ಆಗ್ತಾ ಇದ್ದಾವೆ. ಮುಂದೆ ಮುಂದೆ ವಿರುದ್ಧ ಮೌಲ್ಯಗಳು ಮಾನ್ಯತೆ ಪಡೀಲಿಕ್ಕೆ ಶುರುವಾಗ್ಬಿಟ್ಟು ಆಗ ನನಗೆ ಅನ್ನಿಸ್ತು, ನೋಡಿ ನಾನು ಬೆಳೆದಂತಹ ಪರಿಸರಕ್ಕೂ ಈಗೂ ತುಂಬ ವ್ಯತ್ಯಾಸ ಇದೆ. ಸೊ ನನ್ನಿಂದ ಏನಾದರೂ ಕೊಡುಗೆ ಬೇಕಾಗಿದ್ದರೆ ಸಮಾಜದಲ್ಲಿ ಈ ಮೌಲ್ಯಗಳನ್ನು ಮತ್ತೆ ಪುನರ್ ಸ್ಥಾಪನೆ ಮಾಡೋದು. ಅಂದರೆ ಅದು ಅದರ ನಿಜ ಅಂದರೆ ಇದು, ಸುಳ್ಳು ಅಂದರೆ ಇದು, ಅಥವಾ ಒಳ್ಳೆಯದು ಅಂದರೆ ಇದು, ಕೆಟ್ಟದ್ದು ಅಂದರೆ ಇದಾದ್ರೂ ಅರಿವಿದ್ದರೆ ಸಮಾಜ ಹೇಗೋ ಮುಂದಕ್ಕೆ ಹೋಗುತ್ತೆ. ನೀವು ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ, ಸುಳ್ಳು ಮತ್ತು ನಿಜದ ನಡುವೆ ಅಂತರ ಕಡಿಮೆ ಆಗೋಗಿ ಎರಡನ್ನೂ ಸಮರ್ಥಿಸಿಕೊಳ್ಳುವಂತಹ ಎರಡೂ ಒಂದೇ ಅನ್ನುವಂತಹ ಪರಿಸ್ಥಿತಿ ಬಂದು ಈಗ ಆಲ್ರೆಡಿ ಬಂದಾಗಿದೆ. ಅದರ ವಿರುದ್ಧವಾಗಿ ನಾನು ಅಂದ್ಕೊಂಡಿದ್ದು ಮೊದಲು ಬರಹಗಳ ಮುಖಾಂತರ ಮಾಡ್ತಾ ಇದ್ದೆ. ಆಮೇಲೆ ಈ ಪಾದಯಾತ್ರೆ, ನೀವು ಕೇಳಿದ್ರಿ ಪಾದಯಾತ್ರೆಯಿಂದ ಇದು ಬದಲಾಗುತ್ತಾ ಅಂತ. ಪಾದಯಾತ್ರೆಗೆ ಬಹಳ ದೊಡ್ಡ ಇತಿಹಾಸ ಇದೆ. ಅದು ನಿಮಗೆ ಬುದ್ಧನ ಕಾಲದಿಂದ ಇತ್ತೀಚಿನ ಪಾದಯಾತ್ರೆಗಳವರೆಗೂ ಕೂಡ ಪಾದಯಾತ್ರೆಯಲ್ಲಿ ನಿಮಗೆ ನಿಮ್ಮ ದೇಹ ಮತ್ತು ಮನಸ್ಸುಗಳ ದಂಡನೆಯಾಗುತ್ತೆ. ಪ್ರಕೃತಿಯ ಜೊತೆ ನೀವು ಸೇರ್ತಾ ಹೋಗ್ತಿರ್ತೀರಿ. ಸೊ ಆ ಪಾದಯಾತ್ರೆಯ ಮುಖಾಂತರ ಜನಗಳ ಸಂಪರ್ಕ ಪ್ರಾರಂಭ ಸಾಧ್ಯ ಆಗುತ್ತೆ, ನಿಮ್ಮ ಒಳಗೂ ಬದಲಾಗುತ್ತೆ, ಮತ್ತು ಹೊರಗೆ ನೀವು ಬದಲಾಗಲಿಕ್ಕೆ ಒಂದಷ್ಟು ಜನರ ಸಂಪರ್ಕನೂ ಬರುತ್ತಲ್ಲ. ಆ ಉದ್ದೇಶದಿಂದ ಏನು ಒಂದೇ ಸಾರಿ ಏನು ಬದಲಾಗೋದಿಲ್ಲ, ಯಾಕಂದರೆ ವ್ಯವಸ್ಥೆ ಹಾಗೆ. ಆದರೆ ನಿಮ್ಮ ಒಳಗೆ ಬದಲಾವಣೆ ಆಗಿ, ನಾನು ಅದೇ ಜ್ಞಾನ ಭಿಕ್ಷಾ ಪಾದಯಾತ್ರೆ ಅಂತ ನೀವು ಹೇಳಿದ್ರಲ್ಲ, ಜ್ಞಾನವನ್ನು ಪ್ರಕೃತಿಯಿಂದ ಜನಗಳಿಂದ ಪಡೀತಾ ಅದನ್ನು ಹಂಚ್ಕೊಂಡು ಹೋಗೋದು ಅಂತೇಳಿ. ಅಂದರೆ ನಾವು ಏನು ಅನುಭವವನ್ನು ಕಾಣ್ತೀವಿ ಆ ಅನುಭವಗಳನ್ನು ಬೇರೆಯವರ ಮುಖಾಂತರ ಹೇಳ್ಕೊಂಡು ಒಂದು ಸಮಾಜದ ಮೌಲ್ಯಗಳ ಬಗ್ಗೆ ಜನಗಳಿಗೆ ಒಂದು ಮನವರಿಕೆ ಮಾಡಿಕೊಳ್ಳೋದು. ಬದಲಾವಣೆ ಇಮ್ಮಿಡಿಯೇಟ್ ನಾನು ಹೇಳಿದ ತಕ್ಷಣ ಆಗುತ್ತೆ ಅಂತಿಲ್ಲ. ಆದರೆ ನಾನು ಆಗಲೇ ಹೇಳ್ದಂಗೆ ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ವ್ಯತ್ಯಾಸಗಳು ನಮಗೆಲ್ಲ ಹೇಳ್ತಾ ಇದ್ರು. ಏನಂತ, ನೀನು ಯಶಸ್ವಿಯಾಗಬೇಕಾದ್ರೆ ನೀನು ಒಳ್ಳೆ ಮಾರ್ಗದಲ್ಲೇ ಹೋಗುವಂತ. ಆದರೆ ನಾನು ಕಂಡಂಥ ವ್ಯಾವಹಾರಿಕ ಜಗತ್ತಿನಲ್ಲಿ ಸಕ್ಸಸ್ ಅಟ್ ಎನಿ ಕಾಸ್ಟ್ ಅನ್ನುವ ಪದ ಬಹಳ ಕೇಳ್ತಾ ಇದ್ದೆ. ಅಂದರೆ ಮ್ಯಾನೇಜ್ಮೆಂಟ್ ಅವರೇ ಏನು ಮಾಡ್ತೀಯೋ ಗೊತ್ತಿಲ್ಲ, ನೀನು ಯಶಸ್ವಿ ಆಗು. ನೀನೊಬ್ಬ ಶಾಸಕ ಆಗಬೇಕು ಅಂದರೆ ಏನು ಮಾಡ್ತೀಯ ಅಂತಲ್ಲ, ದುಡ್ಡು ಚೆಲ್ತೀಯೋ ಜಾತಿ ಹೇಳ್ತೀಯೋ ಗೊತ್ತಿಲ್ಲ, ಶಾಸಕ ಆಗ್ಬಿಡು. ಆದರೆ ನಾವು ಇದ್ದ ಕಾಲಘಟ್ಟದಲ್ಲಿ ನಮ್ಮ ತಂದೆ ತಾಯಿಯರು ಹೇಳ್ಕೊಟ್ಟಿದ್ದು, ನೀನು ಸಮಾಜ ಸೇವೆ ಮಾಡಿ ಒಬ್ಬ ಶಾಸಕ ಆಗಬೇಕು, ಅಥವಾ ನೀನೊಬ್ಬ IAS ಆಫೀಸರ್ ಆಗಬೇಕು ಅಂದರೆ ನೀನು ಚೆನ್ನಾಗಿ ಓದಿ ಕಷ್ಟಪಟ್ಟು ಆಗಬೇಕು. ಏನು ಮಾಡ್ತೀಯೋ ಗೊತ್ತಿಲ್ಲ, ನೀನು ಕಾಪಿ ಹೊಡಿತೀಯೋ ಗೊತ್ತಿಲ್ಲ, ನೀನು ಆಗಬೇಕು. ಆ ಮೌಲ್ಯಗಳನ್ನು ಉಳಿಸೋಕ್ಕೋಸ್ಕರ ಈ ಪಾದಯಾತ್ರೆ. ಭಾಳ ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ. ನನಗೆ ಒಂದು ರಿಲೇಟ್ ಆಗಿದ್ದಂದರೆ, ನಾನು ಕೂಡ ನಿಮ್ಮ ಥರನೇ ಒಂದು ಹಳ್ಳಿ ಊರಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ಸಾಧಾರಣ ಕುಟುಂಬದಲ್ಲಿ ಬೆಳೆದಿರುವಂಥ ಒಬ್ಬ ಹುಡುಗ. ನನಗೆ ಒಂದು ಬೆಂಗಳೂರಿಗೆ ಬಂದಾಗ ನನಗೆ ಅನಿಸಿದ್ದು, ಬೆಂಗಳೂರಲ್ಲಿ ಒಂದು ಮೌಲ್ಯ ನಮ್ಮ ಊರಿಗೂ ಮತ್ತು ಇಲ್ಲಿರುವಂಥ ಮೌಲ್ಯ, ಇಲ್ಲಿ ಎಲ್ಲ ಕಡೆ ಇದೆ ಅಂತಲ್ಲ, ಬಟ್ ಭಾಳಷ್ಟು ಕಡೆ ಈ ಮೌಲ್ಯ ನಾನು ಅಂದರೆ ವಿರುದ್ಧ ಮೌಲ್ಯ ಅಂತ ಹೇಳಿದ್ರಲ್ಲ, ಅದು ಅದೇನೆಂದರೆ ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಸಮಾಜ ಹೇಗಿತ್ತು ಅಂದರೆ ಕೆಟ್ಟವರಿಂದ ದೂರ ಇರು ಅಂತ ನಮಗೊಂದು ಹೇಳಿತ್ತು. ಅವ್ನು ಕೆಟ್ಟವನಿದ್ದಾನ ಅವನಂದ್ರು, ನಮಗೂ ಅದು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ, ಕೆಟ್ಟವರಿಂದ ದೂರ. ಬಟ್ ಬೆಂಗಳೂರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ಕೆಟ್ಟವರಿಂದ ದೂರ ಇರಲ್ಲ ಜನ. ಇಲ್ಲಿ ಕೆಟ್ಟವರಿಂದ ಏನು ಲಾಭ ಆಗುತ್ತೆ, ನಮ್ಗೆ ಲಾಭ ಆದರೆ ಅವನು ನಮ್ಮ ಪಕ್ಕದಲ್ಲೇ ಇರಲಿ, ತೊಂದರೆ ಇಲ್ಲ. ಇದು ಬಹಳ ಜನ ನೋಡಿದ್ದೀನಿ, ಬಹಳ ಬುದ್ಧಿವಂತರು ವಿದ್ಯಾವಂತರು ಕೂಡ ಅವನು ಎಷ್ಟೇ ಕೆಟ್ಟವನಿರಲಿ ನಮಗೆ ಲಾಭ ಇದೆಯಾ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇದು ನಾನು ಬೇರೆ ಎಲ್ಲೂ ನೋಡಿಲ್ಲ. ನನ್ನ ಪ್ರಕಾರ ಬೆಂಗಳೂರಲ್ಲೂ ಎಲ್ಲ ಕಡೆ ಇಲ್ಲ, ಕೆಲವೊಂದು ವರ್ಗದಲ್ಲಿರ್ಬೋದು. ಬೆಂಗಳೂರಿಂದ 50 ಕಿಲೋಮೀಟರ್ ಹೋದರೆ ನನ್ನ ಪ್ರಕಾರ ಈ ಮೌಲ್ಯ ಇಲ್ಲ. ಬೆಂಗಳೂರಿಂದ ನೀವು 50 ಕಿಲೋಮೀಟರ್ ಹಳ್ಳಿಗೆ ಹೋದರೆ ಕೆಟ್ಟವನಿಂದ ದೂರ ಇರುವನ ಮೌಲ್ಯ ಈಗಲೂ ಇರ್ಬೋದೇನೋ ನನ್ನ ಪ್ರಕಾರ. ಬಟ್ ಇಲ್ಲಿ ಮಾತ್ರ ಆ ಮೌಲ್ಯ ಭಾಳ ಶಿಥಿಲಗೊಂಡಿದೆ. ಅದು ನನಗೆ ನಾನು ಅಬ್ಸರ್ವ್ ಮಾಡಿದೆ. ಹಾಗೆ ನೋಡಿ, ಈಗ ನೀವು ಲಾಲ್ಬಾಗ್ ಹೋದರೆ ಇದು ಸಸ್ಯಕಾಶಿ, ಕೈ ಮುಗಿದು ಒಳಗೆ ಬನ್ನಿ ಅಂತಿದೆ. ನಾವು ಅದನ್ನ ನೋಡಿದಾಗ ನೋಡಪ್ಪ ಎಷ್ಟು ಅಂತ ಅನಿಸುತ್ತೆ. ಆದರೆ ನೀವು ಮೆಜೆಸ್ಟಿಕ್ ಬಂದಿದ ತಕ್ಷಣ ಕಳ್ಳರಿದ್ದಾರೆ ಎಚ್ಚರಿಕೆ, ಮೊಬೈಲ್ ಕಳ್ಳರಿದ್ದಾರೆ ಎಚ್ಚರಿಕೆ. ಅಂದರೆ ನೀವು ನೋಡಿ, ಅಂದರೆ ಏನು ಇದು, ಎಲ್ಲಿಗೆ ಎಂಟ್ರಿ ಆಗ್ತಿದ್ದೀವಿ ನಾವು?
ಸೊ ಇದೇ ಮೌಲ್ಯಗಳು ವಿರುದ್ಧ ಮೌಲ್ಯಗಳು ಅಂತ. ಕರೆಕ್ಟ್ ಸರ್. ಈ ಒಂದು ಇನ್ನೊಂದು ಪ್ರಶ್ನೆ ಇದ್ರ ಬಗ್ಗೆನೇ ಕೇಳ್ಬಿಡ್ತೀನಿ. ಈ ಒಂದು ಪಾದಯಾತ್ರೆ ನೀವೇನು ಮಾಡಿದ್ರೆ ನಂಗೆ ಉದ್ದೇಶ ಅರ್ಥ ಆಯಿತು, ಮತ್ತು ನಿಮ್ಮ ಒಂದು ಜರ್ನಿ ಅಂದರೆ ಅಲ್ಲಿಗೆ ಬಂದು ತಲುಪಕ್ಕೆ ಒಂದಷ್ಟು ಜರ್ನಿ ಇರುತ್ತೆ, ಅದು ಕೂಡ ಒಂದು ಹಂತಕ್ಕೆ ಅರ್ಥ ಆಯಿತು. ಬಟ್ 385 ದಿನಗಳ ಪಾದಯಾತ್ರೆ, ಅದರಲ್ಲಿ ಇನ್ನೊಂದು ವಿಶೇಷತೆ ಇದೆ. ಅದೇನೆಂದರೆ ಅವ್ರು ನನಗೆ ಮುಂಚೆ ಹೇಳಿದ್ದು ಕ್ಯಾಶ್ಲೆಸ್ ಅಂತ, ಅಂದರೆ ದುಡ್ಡನ್ನು ತೆಗೆದುಕೊಂಡು ಹೋಗದೆ, ದುಡ್ಡನ್ನು ಖರ್ಚು ಮಾಡದೆ ಮತ್ತು ಬೇರೆ ಯಾರಿಂದನೂ ದುಡ್ಡು ತೊಗೊಳ್ದೆ ಮಾಡಬೇಕಂತ. ಹೇಗೆ ಮಾಡಿದ್ರಿ ಅದನ್ನು? ಅದೇ ಸಾಮಾನ್ಯವಾಗಿ ಈಗ ಮೌಲ್ಯಗಳು ಕುಸಿತಕ್ಕೆ ಮೂಲ ಕಾರಣ ಹಣ ಕೇಂದ್ರೀಕೃತ ಸಮಾಜ. ಸೊ ನಾನು ಈ ಪಾದಯಾತ್ರೆಯನ್ನು ದಾಖಲೆಗಾಗಿನೋ ಅಥವಾ ಇನ್ಯಾವುದೋ ಪ್ರಶಸ್ತಿಗಾಗಿನೋ ಮಾಡಿದ್ದಲ್ಲ. ಸೊ ಸಾಮಾನ್ಯವಾಗಿ ಮೌಲ್ಯಗಳು ಉಳಿಬೇಕು ಅಂದರೆ ಈ ಕ್ಷಣಕ್ಕೆ ಹಣ ಕೇಂದ್ರೀಕೃತವಾಗಿ ಇಲ್ಲದಂಥ ಸಮಾಜವನ್ನು ನೀವು ನಂಬಲ್ಲ. ಒಬ್ಬರು ಸುಮಾರು 20,000, ಒಬ್ಬರು 50,000, 5 ರೂಪಾಯಿ 10 ರೂಪಾಯಿ ಕೊಡೋರು, ಈ ಥರ ಬಂದಾಗೂ ಕೂಡ ಮಧ್ಯಮ ಅಥವಾ ಕೆಳ ಮಧ್ಯಮ ವರ್ಗದ ನಾನು ಅದನ್ನು ತಿರಸ್ಕರಿಸೋದು ಕೂಡ ಬಹಳ ಕಷ್ಟ ಆಗ್ತಾಯಿತ್ತು. ತುಂಬ ಕಷ್ಟ. ಅಂದರೆ ಯಾರೋ 50,000 ಕೊಡೋಕ್ಕೆ ಬಂದರೆ ಬೇಡ, ನನಗೆ ಹಣಕ್ಕಾಗಿ ಬಂದಿಲ್ಲ ಅಂತೇಳಿ. ಒಬ್ಬ ಸ್ವಾಮೀಜಿ ಅಂತೂ ಅವ್ರು ಇತ್ತೀಚೆಗಷ್ಟೇ ತೀರ್ಕೊಂಡ್ರು. ನಾನು ಅವ್ರು 2,000 ರೂಪಾಯಿ ಕೊಡೋಕ್ಕೆ ಬಂದರು, ಹಿಂಗೆ ಔಷಧಿಗೋ ಏನಕ್ಕೋ ಆಗುತ್ತೆ ಅಂತ. ನಾನು ಅದನ್ನು ಬೇಡ ಅಂದೆ. ನಾನು ಶಾಪ ಕೊಟ್ಬಿಡ್ತೀನಿ, ನಾವು ಸ್ವಾಮೀಜಿ ಕೊಟ್ಟಿದ್ದ ಹಣ ನೀವು ತೊಗೊಳ್ಲೇಬೇಕು ಅಂದರು. ನಾನು ಹೇಳಿದೆ, ಸ್ವಾಮೀಜಿ ನಾನು ಹಣ ಬೇಡ ಅಂತೆ ಬಂದಿರೋದು, ಇದು ಮಾಡ್ತಾ ಇರೋದೇ ನಾನು, ಹಣ ಮುಖ್ಯ ಅಲ್ಲ, ಮನುಷ್ಯ ಸಂಬಂಧಗಳು ಮುಖ್ಯ ಅಂತೇಳಿ. ಸೊ ಆ ಕಾರಣಕ್ಕೆ ಬೇಡ ಅಂತೇಳಿ ಅವ್ರಿಗೆ ಕನ್ವಿನ್ಸ್ ಮಾಡೋದೇ ಭಾಳ ಕಷ್ಟ ಆಯಿತು. ಅಂದರೆ ಆ ಥರ ಹಣವನ್ನು ತಿರಸ್ಕರಿಸಿ, ಹಣ ತಿರಸ್ಕರಿಸಿ ಅಂದರೆ ನಾನು ಇವತ್ತಿಗೂ ಈ ಕ್ಷಣಕ್ಕೂ ನಾನು ಹಣ ತಿರಸ್ಕರಿಸಿ ಅಂದರೆ ನೀವು ಸನ್ಯಾಸಿಯಾಗಿ ಅಂತ ಹೇಳ್ತಾ ಇಲ್ಲ. ಹಣ ಬೇಕೇ ಬೇಕು, ಈ ಸಮಾಜಕ್ಕೆ ಹಣ ಬೇಕೇ ಬೇಕು. ಅದೇ ಮೌಲ್ಯಯುತ ಹಣ, ಶ್ರಮದ ಹಣ, ಆ ಹಣ ಅಷ್ಟೇ. ಕೆಟ್ಟ ಹಣದನ್ನು ನಾವು ಹೋಗೋಣ, ದುರಾಸೆ ಪಡೋದು ಬೇಡ. ನಮ್ಮ ಇರುವಂತಹ ಕಷ್ಟಪಟ್ಟು ನೀವು 1,000 ಕೋಟಿ ಮಾಡಿದ್ರು ಕೂಡ ಅದು ಖಂಡಿತ ಮೌಲ್ಯಯುತ ಹಣ. ಆದರೆ ನೀವು ಯಾವುದೋ ಭ್ರಷ್ಟಾಚಾರದಿಂದನೋ ಇನ್ನೊಬ್ಬರಿಗೆ ವಂಚನೆ ಮಾಡಿನೋ, ಸೊ ಆ ಕಾರಣಕ್ಕೆ ಕ್ಯಾಶ್ಲೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅದೇ. ಮತ್ತು ನಾನು ಖರ್ಚು ಮಾಡಿಲ್ಲ. ನಾನು ಸಾಮಾಜಿಕ ಜಾಲತಾಣದಲ್ಲಿ ಒಂದು 5 ವರ್ಷ 6 ವರ್ಷ ಬರೆದ ನಂತರ ಇದನ್ನು ಮಾಡಿದ್ದು. ಅದರಲ್ಲಿ ಹೇಳಿದೆ, ನೀವು ಯಾರಾದರೂ ನನ್ನ ಗುರುತಿಸಿ ನೀವು ಊಟ ಕೊಟ್ಟರೆ ನಾನು ಮಾಡ್ತೀನಿ, ಇಲ್ಲ ಅಂದರೆ ನಾನು ಏನೋ ನೀರು ಹಣ್ಣು ಏನು ಸಿಗುತ್ತೋ ಅದೇ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಪ್ರಕೃತಿ ಜೊತೆ ನಡ್ಕೊಂಡು ಹೋಗ್ತಾ ಇರ್ತೀನಿ. ನೋಡೋಣ, ಕುಸಿದು ಬಿದ್ದಿದ್ದ ದಿನ ಹೇಗಿದ್ರು ಯಾರೋ ಒಬ್ಬರು ಆಂಬುಲೆನ್ಸ್ಗೆ ತಗೊಂಡೋಗಿ ಹಾಕ್ತಾರೆ. ಕುಸಿದು ಬೀಳೋ ದಿನ ಮಾತ್ರ ಪಾದಯಾತ್ರೆಯನ್ನು ನಾನು ನಿಲ್ಲಿಸ್ತೀನಿ, ನನ್ನನ್ನು ಕಾಪಾಡ್ಕೊಳ್ಳೋದು ನಿಮಗೆ ಅಂತ ಹೇಳಿ ಹೋದೆ. ಬಹುಶಃ 385 ದಿನದಲ್ಲಿ ಒಂದು ರಾತ್ರಿ ಏನೋ ಒಬ್ಬರು ಒಂದು ಮಳೆಗೆ ಬಂದು ಒಂದು 2-3 ಕಡೆ ಊಟದ ಸಮಸ್ಯೆ ಆಯ್ತು ಬಿಟ್ಟರೆ ಈ ಒಂದು ದಿನಾನೂ ನಾನು ಉಪವಾಸ ಮಲಗುವ ಪರಿಸ್ಥಿತಿ ಬರಲೇ ಇಲ್ಲ. ಮತ್ತು ನಾನು ನೋಡಿದಷ್ಟು ಡ್ರೈ ಫ್ರೂಟು ಅದು ನೋಡಲೇ ಇಲ್ಲ. ಸಾಮಾನ್ಯವಾಗಿ ಪಾದಯಾತ್ರೆ ಅಂದರೆ ಕೆಲವರೆಲ್ಲ ಸ್ವಾಮೀಜಿ ಆ ಥರದ ಒಂದು ಕಲ್ಪನೆ ಬಂದು ಭಾಳಷ್ಟು ಡ್ರೈ ಫ್ರೂಟ್ಗಳು ಕೊಡ್ತಾಯಿದ್ರು, ಅದನ್ನು ಕ್ಯಾರಿ ಮಾಡೋಕ್ಕಾಗ್ತಿರ್ಲಿಲ್ಲ. ನನ್ನ ಊಟ ಕೂಡ ಹಣ್ಣು ಫಲಹಾರವನ್ನು ಕೊಡೋದು ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಸೊ ಅದರಿಂದ ನಾನು ಆ ರೀತಿ ಉಪವಾಸ ಮಾಡಿ ಆ ಕ್ಯಾಶ್ಲೆಸ್ಸನ್ನು ನಾನು ಮಾಡಿದ ಉದ್ದೇಶನೇ ಅದು. ಹಣ ಬೇಕು, ಆದರೆ ಹಣ ಇಲ್ಲದೆ ಕೂಡ ಬದುಕಬಹುದು ಅನ್ನೋದನ್ನ ಒಂದು ಸಾಂಕೇತಿಕವಾಗಿ ಮಾಡಿದೆ. ಯಾಕೆಂದರೆ ಈ ಕ್ಷಣದಲ್ಲಿ ನಾನು ಹಣ ಬೇಕೇ ಬೇಕಾಗುತ್ತೆ, ಎಲ್ಲಕ್ಕೂ ಖರ್ಚಿಗೆ, ಊಟ ತಿಂಡಿ ಬಟ್ಟೆ ಶೂ ಮೊಬೈಲ್ ಎಲ್ಲಕ್ಕೂ ಬೇಕಾಗುತ್ತೆ. ಆದರೆ ಆ ಯಾತ್ರೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಹಣರಹಿತವಾಗಿ ನಾನು ಜನರನ್ನು ನಂಬಿ ಮಾಡಿದೆ ಮತ್ತು ಅದರಲ್ಲಿ ಸಾಕಷ್ಟು ಯಶಸ್ವಿಯಾದೆ. ಈ ಕೊರೋನಾ ಬೇರೆ ಇತ್ತು ಆ ಟೈಮಲ್ಲಿ ಅಲ್ವಾ? ಹೌದು, ಖಂಡಿತ ಕೊರೋನಾ ಇತ್ತು. ನನ್ನ ನೋಡಿದ್ರೆ ಕೆಲವು ಓಡೋಗ್ಬಿಡೋರು, ಅಂದರೆ ಅದು ಆಗಲ್ಲ. ಅದು ಅವಾಗ ಜನನೇ ಓಡಾಡ್ತಾ ಇರಲಿಲ್ಲ, ವೆಹಿಕಲ್ ಇರ್ತಾ ಇರಲಿಲ್ಲ, ಪ್ರಾಣಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಇರೋದು. ಯಾಕಂದರೆ ದೊಡ್ಡ ಅಣಶಿ ಅಂತ ಉತ್ತರ ಕನ್ನಡದ ಫಾರೆಸ್ಟು ಅಥವಾ ಕೊಡಗಿನ ಕೆಲವು ಭಾಗಗಳಲ್ಲೆಲ್ಲ ಪ್ರಾಣಿ ಪಕ್ಷಿಗಳು ಜಾಸ್ತಿ ಬರೋರು. ವೆಹಿಕಲ್ ಓಡಾಡ್ತಾ ಇದ್ರೆ ಬರ್ತಾ ಇರಲಿಲ್ಲ, ಅವಾಗ ವೆಹಿಕಲ್ ಇರ್ತಾನೆ ಇರಲಿಲ್ಲ. ಸೊ ಅದರಿಂದ ಅಲ್ಲಿ ಎಲ್ಲ ಕೊರೋನಾ ಇದ್ದಾಗೂ ಕೂಡ ಎಷ್ಟೋ ಜನ ನನ್ನ ಅಭಿಮಾನಿಗಳು ಅಥವಾ ಓದುಗರು ಇರೋರಲ್ಲ, ಅವ್ರಿಗೆ ನಾನು ಈ ದಾರಿಯಲ್ಲಿ ಬರ್ತಾ ಇದ್ದೆ ಅಂತ ಗೊತ್ತಾಗ್ತಾ ಇತ್ತು. ಆದರೆ ಊಟ ಕೊಡೋಕ್ಕೆ ಅಥವಾ ಅವ್ರ ಮನೆಗೆ ಅತಿಥಿ ಸತ್ಕಾರ ಮಾಡಲಿಕ್ಕೆ ಭಯ ಆಗ್ತಾ ಇತ್ತು ಅವ್ರಿಗೆ. ಒಂದು ನನ್ನಿಂದ ಕೊರೋನಾ ಬರ್ಬೋದು ಅಂತ, ಇನ್ನೊಂದು ಅವ್ರ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಕೊರೋನಾ ಬಂದಿರ್ತಾ ಇತ್ತು ಅಂತ. ಆಗ ಊಟ ಬಾಕ್ಸ್ ತಗೊಂಡು ಅಲ್ಲೆಲ್ಲೋ ಒಂದು ಕಟ್ಟೆ ಮೇಲೆ ಇಟ್ಟು ದೂರದಿಂದ ನನಗೆ ಕೈ ಮುಗಿದು ನಾನು ಅವ್ರಿಗೆ ಕೈ ಮುಗಿದು ಹತ್ಕೊಂಡು ಹೋಗಿರೋದು ಘಟನೆಗಳು ಇದ್ದಾವೆ. ಇನ್ನೂ ಒಂದು ದಿನ ಹೋಗ್ತಾ ಇದ್ದೆ, ನನಗೆ ನೀರು ಬಹಳ ಬಾಯಾರಿಕೆ ಆಗಿತ್ತು. ನಾನು ಸುಮಾರು 2-3 ಲೀಟರ್ಸ್ ಅಷ್ಟೇ ಕ್ಯಾರಿ ಮಾಡೋಕ್ಕೆ ಸಾಧ್ಯ. ಮಧ್ಯದಲ್ಲಿ ನೀರಿಲ್ಲ ಅಂದರೆ ಹೆಚ್ಚು ಕಡಿಮೆ ನನಗೆ ಆಗ ಅಲ್ಲಿ ಇಲ್ಲಿ ನೀರು ಬೇಸಿಗೆಯಲ್ಲೆಲ್ಲ ಸಿಗ್ತಾ ಇರಲಿಲ್ಲ ಎಲ್ಲಿದೆ ಅಂತೇಳಿ. ಅದರಲ್ಲೂ ನಿಮ್ಗೆ ಗೊತ್ತು, ನವಲ್ಗುಂದ, ನರಗುಂದ, ರೋಣ ಅಲ್ಲೆಲ್ಲ ಒಂದಷ್ಟು ಆ ಥರದ್ದೇನು ಇಲ್ಲ, ನೀರಿನ ವ್ಯವಸ್ಥೆಗಳಿಲ್ಲ. ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರೋ ಬೈಕಲ್ಲಿ ಬರ್ತಾಯಿದ್ರು. ನಾನು ಕೇಳಿದೆ, ನನಗೆ ನೀರು ಬೇಕಿದೆ ಅರ್ಜೆಂಟಿಗೆ ಅಂತ. ಅಲ್ಲಿ ಯಾವುದು ಮನೆ ಏನಿರಲಿಲ್ಲ. ಅವ್ರು ಹೇಳಿದ್ರು, ತಗೊಳ್ಳಿ 20 ರೂಪಾಯಿ ತಗೊಳ್ಳಿ. ನಾನು ಹೇಳಿದೆ, ನಾನು ಹಣ ತೊಗೊಳಲ್ಲ, ನಂಗೆ ನೀರೇ ಬೇಕು. ಮತ್ತು ಏನು ಮಾಡೋದು?
ಆಗ ನಾನು ಹೇಳಿದೆ, ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ, ಸಿಕ್ಕುವ ಮೊದಲನೆಯ ಅಂಗಡಿಯಲ್ಲಿ ಯಾವುದು ಓಪನ್ ಇರುತ್ತೋ ಆ ಅಂಗಡಿಯಲ್ಲಿ ಹೇಳ್ಬಿಟ್ಟು ಹೋಗಿ, ನೀವು 20 ರೂಪಾಯಿ ಕೊಟ್ಬಿಟ್ಟು ಹೋಗಿ, ನಾನು ಅಲ್ಲಿಗೆ ಹೋದ ಮೇಲೆ ನೀರು ಕೊಡ್ತೀನಿ. ಎಲ್ಲಿದೆ ಅಂದರು. ಅವರು ಒಂದು 8 ಕಿಲೋಮೀಟ್ರ್ ದೂರದಲ್ಲಿ ಅಂಗಡಿ ಇದೆ ಅಂತ. ಆಯಿತು ಅಂದರು. ನಾನು ಆಯಿತು, ಇನ್ನೊಂದು 8 ಕಿಲೋಮೀಟ್ರ್, ನನಗೆ ಕಿಲೋಮೀಟ್ರ್ ಗೊತ್ತು. 8 ಕಿಲೋಮೀಟ್ರ್ ಹೋಗೋಕ್ಕೆ ನಮಗೆ ಸುಮಾರು 1 ಗಂಟೆ 40 ನಿಮಿಷ ಬೇಕಿತ್ತು. ಅಂದರೆ 1 ಗಂಟೆಗೆ 6 ಕಿಲೋಮೀಟ್ರ್ ಅಥವಾ 5 ಕಿಲೋಮೀಟ್ರ್, 5ರಿಂದ 6 ಕಿಲೋಮೀಟ್ರ್. ಸೊ 1.5 ಗಂಟೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೆ. ಆದರೆ ನಂಬಿಲ್ಲ, ಒಂದು 2 ಕಿಲೋಮೀಟ್ರ್ ಹೋಗೋ ಅಷ್ಟೊತ್ತಿಗೆ ಅವ್ರು ಬೈಕಲ್ಲಿ ಬಂದರು. ಓಕೆ, ತೊಗೊಂಬಂದ್ಬಿಟ್ರು ಅವರು ನೀರು ಬಾಟ್ಲನ್ನ. ಅಲ್ಲಿ ಹೋದರೆ ಈ ಪಾಪ ಅವ್ರು ಇಲ್ಲಿಗೆ ಬರೋಷ್ಟಿಗೆ ಇನ್ನೂ 1.5 ಗಂಟೆ ಆಗುತ್ತೆ ಅಂತೇಳಿ ನೀರನ್ನು ಕೊಟ್ಟುವಂಥ ಘಟನೆ ಕೂಡ ಆಯಿತು. ಇನ್ನೊಬ್ಬ ಐಸ್ ಕ್ರೀಮ್ ತಳ್ಕೊಂಡು ಹೋಗ್ತಾ ಇದ್ದ. ಅವನಿಗೆ ನಾನು ಏನಕ್ಕೆ ಸರ್ ಬಂದಿದ್ದೀರಿ ಅಂತ, ಹಿಂಗೆಲ್ಲ ಮಾಡ್ತಾ ಇದ್ದೀನಪ್ಪ ಪಾದಯಾತ್ರೆ ಅಂತ. ಆಮೇಲೆ ಅವನು ಒಂದು ಐಸ್ ಕ್ರೀಮ್ ಕೊಡೋಕ್ಕೆ ಬಂದ. ನನ್ನ ಹತ್ರ ಕಾಸಿಲ್ಲ ಪಾಪ, ನೀನು ಕೂಡ ಇದರಲ್ಲಿ ನೆಡ್ಕೊಂಡು ಹೋಗ್ತೀನಿ, ನಿನಗೆ ಬರೋದೇ 10 ರೂಪಾಯಿ 20 ರೂಪಾಯಿ ನನಗೆ ಕೊಟ್ಟು, ಬೇಡ ಸರ್ ನೀವು ಬಂದಿದ್ದೀರಿ, ನೀವು ತಿಂದ್ರೇ ಪುಣ್ಯ ಅಂತೇಳಿ ಆತ ಒಂದು ಐಸ್ ಕ್ರೀಮ್ ಕೂಡ ನನಗೆ ಕೊಟ್ಬಿಟ್ಟ. ಸೊ ಅಂದರೆ ಈ ಥರದ ಅನೇಕ ಘಟನೆಗಳು, ನಿಮಗೆ ಒಂದು ಸಣ್ಣ ಮಾನವೀಯ ಸಂಬಂಧದಷ್ಟೇ ಘಟನೆ ಹೇಳ್ತಿದ್ದೀನಿ. ಬಹಳಷ್ಟು ನನಗೆ ಕೆಟ್ಟ ಅನುಭವ ಒಂದು 5% ಆಗಿರ್ಬೋದು. ಯಾರೋ ಒಬ್ರು ಊಟ ಕೊಡಿಸ್ತೀನಿ ಇಲ್ಲೇ ಇರಿ ಅಂತೇಳಿ ಓದೋರು ಬರಲೇ ಇಲ್ಲ, ಆ ಥರದ್ದೆಲ್ಲ ಒಂದು ಬಿಟ್ಟರೆ 95% ಒಳ್ಳೆಯ ನೋಡ್ಕೊಂಡು ಇಡೀ ಸಮಾಜ ನನ್ನನ್ನು ನೋಡ್ಕೊಂಡಿದೆ. ಅದಕ್ಕೆ ನಾನು ಎಷ್ಟೋ ಸರಿ ಅನ್ಕೋತೀನಿ, ಈ ಸಮಾಜ ನನಗೆ ಭಾಳಷ್ಟು ಕೊಟ್ಟಿದೆ, ನಾನು ಈ ಪಡೆಯೋದನ್ನು ಯೋಚನೆ ಮಾಡದೆ ಕೊಡುವುದ್ರ ಬಗ್ಗೆ ಯೋಚನೆ ಮಾಡಿ ಎಷ್ಟು ಸಾಧ್ಯವೋ ಅಷ್ಟನ್ನು ನನಗೆ ಕೊಡ್ತಾ ಹೋಗೋಣ ಅನ್ನೋದು ನನ್ನ ಇದಷ್ಟೆ. ಭಾಳ ಬ್ಯೂಟಿಫುಲ್. ಅಂತಂದರೆ ನಮ್ಮ ಸಮಾಜ ಹೇಗಿದೆ ನೋಡಿ, 95% ಜನ ಹೆಲ್ಪ್ ಮಾಡಿದ್ರು ಅಂದರೆ ನಮ್ಮಲ್ಲಿ ಸಮಾಜದ ಬಹುತೇಕರು ಒಳ್ಳೆಯವರು ಅಂತಲೇ ಅರ್ಥ. ಅದು ಮುಂಚೆನೂ ಹಾಗೆ, ಈಗಲೂ ಹಾಗೆ, ಮತ್ತು ಮುಂದೆ ಕೂಡ ಹಾಗೆ ಇರುತ್ತೆ. ಅದ್ರ ಸಲುವಾಗಿ ನಾವು ಆರಾಮಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ. ಯೂಶ್ವಲಿ ನಮಗೆ ಕೆಟ್ಟವರು ಜಾಸ್ತಿ ಅನ್ಕೋತೀವಿ, ಕೆಟ್ಟವ್ರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ, ಯಾವಾಗಲೂ ಕಡಿಮೆನೇ ಇರುತ್ತೆ, ಬಟ್ ಅವ್ರು ಹೈಲೈಟ್ ಜಾಸ್ತಿ ಆಗ್ತಿರ್ತಾರೆ. ಸೊ ಸರ್, ಭಾಳ ಖುಷಿ ಆಯಿತು. ಇನ್ನೂ ಕರ್ನಾಟಕದ, ಈಗ ನೋಡಿ, ನಾನು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿದ್ದೀನಿ, ಆದರೂ ಎಲ್ಲ ತಾಲೂಕುಗಳು ನಾನು ನೋಡಿಲ್ಲ. ಓಕೆ, ನಿಮಗೆ ಅಂದರೆ ಎಲ್ಲ ತಾಲೂಕುಗಳು ನೋಡಿದಾಗ ನಿಮ್ಗೆ ಯಾವ ಪ್ರದೇಶ ನೋಡಿದಾಗ ನಿಮಗೆ ಅಂದರೆ, ಈಗ ನೀವು ಬೆಂಗಳೂರಿನ ಹೊಸಕೋಟೆಯಲ್ಲಿ ಹುಟ್ಟಿ ಬೆಳೆದವರು, ಉತ್ತರ ಕರ್ನಾಟಕ ನಿಮ್ಗೆ ಹೊಸದು ನನ್ನ ಪ್ರಕಾರ ಅಲ್ಲ. ಸೊ ಯಾವುದು ನಿಮಗೆ ತುಂಬ ಸರ್ಪ್ರೈಸ್ ಕೊಡ್ತು, ಯಾವುದು ನಿಮಗೆ ವಿಶೇಷ ಅನ್ನಿಸ್ತು, ಇದು ಕರ್ನಾಟಕದಲ್ಲಿ ಈ ಥರನೂ ಇದೆ ಅಂತ ಅನಿಸಿದ್ದು ಯಾವುದು ನಿಮಗೆ? 2 ಭಾಗಗಳಲ್ಲಿ ಒಂದು ಹೇಳ್ತೀನಿ. ಮೊದಲು ತೀರಾ ನಾನು ಈ ಕರ್ನಾಟಕದಲ್ಲಿ ಈ ರೀತಿ ಊರು ಇದೆಯಾ ಅಂತ ಒಂದಷ್ಟು ಬೇಸರ ಪಟ್ಟುಕೊಳ್ಳೋದು ಕಲ್ಯಾಣ ಕರ್ನಾಟಕದ ಕೆಲವು ಊರುಗಳು. ಅದರಲ್ಲೂ ಯಾದಗಿರಿ ಅಂದರೆ ಸಿಟಿ ಅಲ್ಲ, ಯಾದಗಿರಿ ಮತ್ತು ಗುಲ್ಬರ್ಗ ಆ ಸುತ್ತಮುತ್ತದ ಭಾಗಗಳು ಹಳ್ಳಿ ಅಂದರೆ ಮನುಷ್ಯರು ವಾಸಿಸಲು ಸಾಧ್ಯವೇ ಇಲ್ಲದಂಥ. ನಾನು ಇದನ್ನು ಯುರೋಪಿಯನ್ ಕಂಟ್ರೀಸ್ಗೆ ಹೋಲಿಕೆ ಮಾಡ್ತಾ ಇಲ್ಲ, ಈ ಮಂಗಳೂರು ಅಥವಾ ಹಳೆ ಮೈಸೂರು ಭಾಗಗಳಿಗೆ ಕಂಪೇರ್ ಮಾಡಿದಾಗ ಹಂದಿಗಳು ಅಲ್ಲಿ ಓಡಾಡ್ತಾನೆ ಇದು ಬಿಡಿ. ಮನುಷ್ಯರು ಯಾಕಪ್ಪ ಹಳ್ಳಿ ಬರುತ್ತೆ, ಇನ್ನು ನಮ್ಗೆ ಗೊತ್ತು, ಹಳ್ಳಿ ಬಂದರೆ ನಮ್ಗೆ ಭಾಳ ಖುಷಿ. ಅದರಲ್ಲೂ ಈ ಮಲೆನಾಡು ಭಾಗ ಅಲ್ಲೆಲ್ಲ ಹಳ್ಳಿ ಬಂದರೆ ಭಾಳ ಖುಷಿ, ಆ ಸೌಂದರ್ಯ ಇದು. ಆದರೆ ಉತ್ತರ ಕರ್ನಾಟಕದ ಜನ ಸಿಕ್ಕಾಪಟ್ಟೆ ಆ ಬಡತನ ಇದು. ನೀವು ಎಲ್ಲರೂ ಹೇಳ್ತಾರೆ ಉತ್ತರ ಕರ್ನಾಟಕ ಈಗ ಅಭಿವೃದ್ಧಿ ಅಂತ. ನೋಡಿ, ಕಟ್ಟಡಗಳು ಮತ್ತು ರಸ್ತೆಗಳು ಒಂದಷ್ಟು ಅಭಿವೃದ್ಧಿ ಆಗಿದೆ, ಆದರೆ ಹಳ್ಳಿಗಳಲ್ಲಿ ಜನರ ಬದುಕು, ಕೆಲವು ಹಳ್ಳಿಗಳಂತೂ ತೀರಾ ಶೌಚಾಲಯ ಬಿಡಿ, ಶೌಚಾಲಯನ ನಾನು ಲೆಕ್ಕಕ್ಕೆ ತಗೋತಾ ಇಲ್ಲ, ಅದನ್ನು ಹೊರತುಪಡಿಸಿಯೂ ಕೂಡ ಒಂದೇ ಒಂದು ಮನೆಯಲ್ಲಿ ಸುಸಜ್ಜಿತವಾದ ಒಂದು ಜಗ್ಗು, ಒಂದು ಬಕೆಟು, ಒಂದು ಇದಿಲ್ಲ. ಒಂದೇ ಒಂದು ದೇವಸ್ಥಾನ, ಒಂದೇ ಒಂದು ಆಸ್ಪತ್ರೆ, ಒಂದೇ ಒಂದು ಬಸ್ಸು, ಅದೇನೋ ಉಗಿದಿರ್ತಾರಲ್ವ ಎಲ್ಲ ಹಾಕ್ಕೊಂಡು, ಆ ಥರದ್ದು ಇಲ್ಲ, ಸಿಗ್ತಾನೆ ಇಲ್ಲ. ದೊಡ್ಡ ಸರ್ಕಾರಿ ಆಸ್ಪತ್ರೆಗಳು, ಪೊಲೀಸ್ ಸ್ಟೇಷನ್ಗಳು ಅಥವಾ ಶಾಲೆಗಳಲ್ಲೂ ಕೂಡ ಎಲ್ಲ ಬೆಂಗಳೂರಲ್ಲೇ ಕೆಲವು ಕಡೆ ಇದೆ. ಇನ್ನು ಅಲ್ಲಂತೂ ಆ ದೃಷ್ಟಿಯಿಂದ ಅಲ್ಲಿನ ಒಂದು ಸ್ವಚ್ಛತೆಗಳು ಅದನ್ನೆಲ್ಲ ನೋಡಿದಾಗ, ಬಟ್ ಅವ್ರಿಗೆ ಕೊರೋನಾ ಅದೆಲ್ಲ ಹೆಚ್ಚು ಆಗಲಿಲ್ಲ, ಅಲ್ಲಿನ ಜನರು ದೈಹಿಕವಾಗಿ ತುಂಬ ಇದರಲ್ಲಿದ್ದರಿಂದ. ಆದರೆ ಸ್ವಚ್ಛತೆ ಮತ್ತು ಮನುಷ್ಯರು ವಾಸಿಸಲು ಆಗದೇ ಇರುವಂತಹ ಕೆಲವು ಭಾಗಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ನಾನು ನೋಡಿದೆ. ಅದು ಬಿಟ್ಟರೆ ಅತ್ಯಂತ ಸುಂದರ ಅಂತಂದಿದ್ದು ಡೆಫಿನೆಟಾಗಿ ನಿಮಗೆ ತೀರ್ಥಹಳ್ಳಿ ಆ ಭಾಗ, ಕೊಡಗಿನ ಭಾಗಗಳು, ಇದು ಪ್ರಕೃತಿಯ ಬಹಳ ತುಂಬ 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 ನೀವು ಅಲ್ಲಿ ಹೋದರೆ ಈಗಲೂ ಇದೆಯಾ ಅಂತ. ಕರ್ನಾಟಕದ ಕಾಶ್ಮೀರ ಅಂತೇಳಿ ಕೊಡಗಿನ ಭಾಗಗಳು, ಕೆಲವು ಭಾಗಗಳು ನೀರಿನ ಸೌಕರ್ಯಗಳಿಂದ ಇರೋದು, ಆ ರೀತಿ ಆ ಭಾಗಗಳನ್ನು ಪರ್ಟಿಕ್ಯುಲರ್ ತೀರ್ಥಹಳ್ಳಿ ಅದೆಲ್ಲ ಇತ್ತಲ್ಲ, ಆ ಸೌಂದರ್ಯ ಅದೆಲ್ಲ ನಾನು ಮೊದಲು ನೋಡಿದ್ದೆ. ಆದರೆ ನಡ್ಕೊಂಡು ಹೋಗುವಾಗ ನೋಡೋದಿದೆಯಲ್ಲ ಇದು, ಏಕೆಂದರೆ ಉತ್ತರ ಕರ್ನಾಟಕದಲ್ಲಿ ಮೊದಲೇ ಗಿಡಗಳು ಕಡಿಮೆ ಇತ್ತು, ರಸ್ತೆಗಳು ಎಲ್ಲ ಅದು ದೊಡ್ಡದು ಮಾಡಿದ್ರಿಂದ ಮರದ ಪಕ್ಕದಲ್ಲಿಗೆ ರಸ್ತೆ ಪಕ್ಕದಲ್ಲಿರೋ ಮರಗಳನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ನಿಮಗೆ ಬಿಸಿಲು, ಮೊದಲು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಗೊತ್ತಿದೆ, ಈ ಸ್ವಾಗತ ಕಮಾನಿ ಥರ ಇರೋದು, ಎಲ್ಲ ಕಡೆ ನೀವು ಆ ನೆರಳಲ್ಲಿ ನಡ್ಕೊಂಡು ಹೋಗ್ಬೋದು. ಈಗ ಆ ರೀತಿ ಇಲ್ಲೇ ಇಲ್ಲ. ಈಗ ನಿಮಗೆ ಅಲ್ಲಿ ರಸ್ತೆಯನ್ನು ದೊಡ್ಡದು ಮಾಡೋದಕ್ಕೆ ಮರನ ಹೊಡೆದಾಕಿರ್ತಾರೆ, ಸೈಡಲ್ಲಿ ಮರ ಹಾಕಿರೋದಿಲ್ಲ. ಅದರಿಂದ ಕೆಲವು ಭಾಗಗಳನ್ನು ಬಿಟ್ಟರೆ ಈ ಮಲೆನಾಡಿನ ಭಾಗಗಳು ಖಂಡಿತವಾಗ್ಲೂ ರುದ್ರ ರಮಣೀಯವಾಗಿದೆ.
ಅದಕ್ಕೆ ಆಪೋಸಿಟ್ ಆಗಿ ಕಲ್ಯಾಣ ಕರ್ನಾಟಕದ ಕೆಲವು ಹಳ್ಳಿಗಳು. ಎಸ್, ಅದು ವಾಸ್ತವ. ಇನ್ನು ಜನ ನಿಮಗೆ ಕರ್ನಾಟಕದ ಜನ ಏನು ಎಲ್ಲ ಒಂದೇ ಥರ ಅನಿಸಿದ್ದಾರೆ ನಿಮಗೆ? ಅಂದರೆ ಸ್ವಭಾವ ಬೇರೆ ಬೇರೆ ಅನ್ನಿಸ್ತಾ ನಿಮಗೆ, ಅಥವಾ ಕರ್ನಾಟಕ ಜನ ಮೂಲಭೂತವಾಗಿ ಒಂದೇ ಅನ್ನಿಸ್ತಾ, ಹೇಗೆ ನಿಮಗೆ ವಿವೇಕಾನಂದ? ಇಲ್ಲ, ನೀವು ಸ್ವಲ್ಪ ಹೆಚ್ಚು ಕಡಿಮೆ ಫಿಸಿಕಲ್ ಅಪಿಯರೆನ್ಸಲ್ಲೇ ಇವರು ಉತ್ತರ ಕರ್ನಾಟಕದವರು, ಇವರು ಮಂಗಳೂರು ಭಾಗದವರು, ಇವರು ಮೈಸೂರು ಭಾಗದವರು ಅಂತೇಳಿ ಗುರುತಿಸುವಷ್ಟು ನಾನು ಭಾಳ ಹತ್ತಿರದಿಂದ ನೋಡ್ಕೊಂಬಂದಿದ್ದೀನಿ. ಭಾಷೆ ಮಾಡಿದ ತಕ್ಷಣ ಸ್ವಲ್ಪ ಹೆಚ್ಚು ಕಡಿಮೆ ಗೊತ್ತಾಗುತ್ತೆ. ಫಿಸಿಕಲ್ ಅಪಿಯರೆನ್ಸಲ್ಲಿ ಆಮೇಲೆ ಹೆಸರುಗಳಲ್ಲೂ ನೀವು ಬಹಳಷ್ಟು ವೈವಿಧ್ಯತೆ ಇದೆ. ಬೀದರಲ್ಲಿ ಬಸವ ಅಂದಿದ ತಕ್ಷಣ ಒಂದು ಬಸ್ಸಲ್ಲಿ 10 ಜನ ಹಿಂದೆ ತಿರುಗ್ತಾರೆ, ಅದರಲ್ಲಿ ಯಾರೋ ಒಬ್ಬರು ಬಸವ. ಹಳೆ ಮೈಸೂರು ಭಾಗದಲ್ಲಿ ಮಾದೇವ, ಶ್ರೀನಿವಾಸ, ವೆಂಕಟೇಶ ಅಂತೇಳಿ ಹೆಸರುಗಳಲ್ಲೂ ಕೂಡ ವೈವಿಧ್ಯತೆ. ಆಹಾರದಲ್ಲಿ ಸಿಕ್ಕಾಪಟ್ಟೆ ವೈವಿಧ್ಯತೆಯನ್ನು ನಾವು ನೋಡ್ತಾ ಇದ್ವಿ. ಯಾಕಂದರೆ ಒಂದು ಊರಿಗೆ ಪ್ರವೇಶ ಮಾಡ್ತಾ ಇದ್ರೆ ಅಲ್ಲಿ ಇದು ಮಾವಿನ ಊರು, ಇದು ಜೋಳದ ಊರು, ಇದು ಸಪೋಟ ಊರು, ಈ ಥರದ್ದೆಲ್ಲ ನೋಡಿಕೊಂಡು ಬೋರ್ಡ್ಗಳು. ಯಾಕಂದರೆ ಒಂದು ಊರಿನ ಮುಖ್ಯ ಭಾಗಕ್ಕೆ ಹೋಗ್ತಾ ಇದ್ದೆ ನಾನು, ತಾಲೂಕಿನ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಎಲ್ಲವೂ ಕೂಡ ತೊಗರಿಯ ನಾಡು, ಹೀಗೆ ಪ್ರತಿಯೊಂದು ತೆಂಗಿನ ನಾಡು, ಈ ಥರದ್ದೆಲ್ಲ ನೋಡ್ಕೊಂಡು ಬಂದಾಗ ಒಂದು ಎಲ್ಲ ಕಡೆ ಈ ಮೆಡಿಕಲ್ ಸ್ಟೋರುಗಳು, ಈ ಮೊಬೈಲ್ ಶಾಪ್ ಅಂಗಡಿಗಳು, ಬ್ಯಾಂಕುಗಳು, ATMಗಳು, ಇದು ಬೀದರಿನ ಒಂದು ಸಣ್ಣ ಹಳ್ಳಿಯಿಂದ ಚಾಮರಾಜನಗರದ ಸಣ್ಣ ಹಳ್ಳಿಯವರೆಗೂ ಹೆಚ್ಚು ಕಡಿಮೆ ನಾನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಓಡಾಡಿದ್ದೀನಿ, ಪಾದಯಾತ್ರೆ ಎಲ್ಲ ಓಡಾಡಿದ್ದೀನಿ. ಸೊ ಅದು ಎಲ್ಲ ಕಡೆನೂ ಹೆಚ್ಚು ಕಡಿಮೆ ಅದೇ ಇದೆ. ಅದೇ ಬ್ರ್ಯಾಂಡೆಡ್ಗಳಿದಾವಲ್ಲ, ಈ ಬ್ರ್ಯಾಂಡೆಡ್ಡು ಮತ್ತು ಬಟ್ಟೆಗಳು. ನೀವು ಕೊಡಗಿಗೆ ಹೋಗಿದ ತಕ್ಷಣ ನೀವು ಸಾಂಪ್ರದಾಯಿಕ ಇದು ಸಿಗುತ್ತೆ ಅಂತೇನಿಲ್ಲ. ಈಗ ಧಾರವಾಡಕ್ಕೆ ಬಂದಾಗ ನಾನೊಂದು 20-30 ವರ್ಷದಿಂದ ಹೋದಾಗ ಸುಮಾರು 70% ಜನ ಟೋಪಿ ಹಾಕಿರೋರು, ಗಾಂಧಿ ಟೋಪಿ ಇರ್ತಾಯಿದ್ರು. ಇವತ್ತು 1, 2, 10 ಜನ ಈ ಥರ ಆಗಿದೆ. ಅಂದರೆ ವೈವಿಧ್ಯತೆ ಮಾಯ ಆಗ್ತಾ ಇದೆ. ಬಟ್ ಜನರ ಈ ವೇಷಭೂಷಣ ಮತ್ತು ಆಹಾರ ಕ್ರಮ, ಇಡ್ಲಿ, ವಡೆ, ದೋಸೆ, ಬೇಲ್ಪುರಿ, ಪಾನಿಪುರಿ ಇದೆಲ್ಲ ಇದೆಯಲ್ಲ, ಇದು ಅಲ್ಲಿ ಸ್ಥಳೀಯವಾಗಿ ಎಲ್ಲೋ ಕೆಲವು ಕಡೆ ಮಾತ್ರ ಸಿಕ್ಕಿ ಇನ್ನೆಲ್ಲವೂ ಅದನ್ನು ಸಾರ್ವತ್ರಿಕ ಆಗೋಗಿದೆ. ನೀವು ಕೂರ್ಗಿನಲ್ಲೂ ಕೂಡ ನಮ್ಗೆ ಏನು ಸಿಗುತ್ತೋ ಅದು ಬೆಂಗಳೂರಲ್ಲೂ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆ ಥರದ ಇದಾಗಿದೆ. ಬಟ್ ಜನರ ಸ್ವಭಾವಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳಿದ್ದಾವೆ. ಈ ಉತ್ತರ ಕರ್ನಾಟಕದ ಜನ ಮಾತಾಡೋದಕ್ಕೆ ಓಯ್ ಅಂತಾರೆ, ಅದರ ಒಳಗಡೆ ನೀವು ಅವ್ರು ಏನು, ಈಗ ಕರೋನಾ ಇದೆ ಅಂದರೆ ಯಾವ ಕರೋನಾ ಬಂದ್ರಿ ಇಲ್ಲಿ ಅಂತಾರೆ. ತುಂಬ ಡೀಸೆಂಟ್ ಜನ ನೋಡಿ ಹೋಗೋರು ಇದ್ದಾರೆ. ಆ ಥರದ್ದೆಲ್ಲ ಈಗ ಬೆಂಗಳೂರಲ್ಲೆಲ್ಲ ಬೇರೆ ಥರದ್ದೇ ಜನ ಇದ್ದಾರೆ. ಮಾತಾಡೋಕ್ಕೆ ಮಾತ್ರ ಒಳ್ಳೊಳ್ಳೆ ಪದಗಳನ್ನು ಉಪಯೋಗಿಸ್ತಾರೆ, ನಮ್ಗೆ ಯಾಕೆ ಬೇಕು ಅಂತ ರಿಸ್ಕೇ ತೊಗೊಳೋದಿಲ್ಲ, ಹೋಗ್ಬಿಡ್ತಾರೆ. ಸೊ ಈ ಥರದ ಜನ ಮನುಷ್ಯನಲ್ಲಿ ಒಂದಷ್ಟು ಭಾಷೆಯ ರಫ್ನೆಸ್ಸು ಅಥವಾ ಭಾಷೆಯಲ್ಲಿ ಬೇರೆ ಥರದ ಕಾಣಿಸಿದ್ರು ಕೂಡ ಒಳಗಡೆ ಹೃದಯವಂತಿಕೆ ಇದೆಯಲ್ಲ, ಅದು ಕ್ಲೀನಾಗಿ ಢಾಳ ಕಾಣಿಸ್ತಾ ಇತ್ತದು. ಬೆಂಗಳೂರಿನ ಈ ಶಿಷ್ಟಾಚಾರ, ಆ ಹಳ್ಳಿ ಭಾಗದ ಶಿಷ್ಟಾಚಾರ ರಹಿತವಾದ ಇದಿದೆಯಲ್ಲ ಸಂಸ್ಕೃತಿಯ ನಡವಳಿಕೆಗಳು, ಅದು ನಾನು ಯಾಕೆಂದರೆ ನಾನು ಪಾದಯಾತ್ರೆ ಮಾಡುವಾಗ ನನ್ನ ವಯಸ್ಸು 52-53, ನಾನು ವಿಶ್ವದ 25 ದೇಶಗಳನ್ನು ಸುತ್ತಿದ್ದೆ. ಮತ್ತು ನಾನು ಇತಿಹಾಸ ವಿದ್ಯಾರ್ಥಿಯಾಗಿರೋದ್ರಿಂದ ಹೆಚ್ಚು ಕಡಿಮೆ ಎಲ್ಲ ಇತಿಹಾಸದ ಸ್ವಲ್ಪ ಓದಿದ್ರಿಂದ ಆ ಸೂಕ್ಷ್ಮತೆಯಲ್ಲಿ ಗಮನಿಸಿದೆ. ಸೊ ಅದರಿಂದ ಒಂದಷ್ಟು ಜನಗಳ ನಡವಳಿಕೆಗಳಲ್ಲಿ ಮಲೆನಾಡು ಭಾಗದ ಜನಗಳೇನಿದ್ದಾರೆ ಅವರು ಅತಿಥಿ ಸತ್ಕಾರ. ನಾನು ಮುಖ್ಯವಾಗಿ ಸ್ವಲ್ಪ ರಿಸರ್ವ್ಡ್ ಆಗಿದ್ದು ಕರಾವಳಿ ಭಾಗದ ಜನಗಳ ಬಗ್ಗೆ. ಕರಾವಳಿ ಭಾಗದ ಜನ ಸ್ವಲ್ಪ ರಿಸರ್ವ್ ಆಗಿರ್ತಾರೆ. ಅವರು ಬೇರೆಯವರನ್ನು, ಅದರಲ್ಲೂ ಈ ಬೆಂಗಳೂರು ಅಂತ ಭಾಗದವ್ರನ್ನ ಅಷ್ಟೊಂದು ಗೌರವಿಸೋದಿಲ್ಲ. ನಾನು ಪಾದಯಾತ್ರೆಯಲ್ಲಿ ಅಂದ್ಕೊಂಡಿದ್ದು ಆದಷ್ಟು ಕರಾವಳಿ ಭಾಗದಲ್ಲಿ ಸುಮ್ಮನೆ ಹೋಗಿ ಎಲ್ರಿಗೂ ನಮಸ್ಕಾರ ಮಾಡ್ಕೊಂಡು ಸುಮ್ಮನೆ ಮುಂದಕ್ಕೆ ಹೋಗೋಣ ಅಂತ. ಸರ್ಪ್ರೈಸಿಂಗ್ಲಿ ಮಾನವೀಯ ಮೌಲ್ಯಗಳ ಕುಸಿಸದ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ಕರಾವಳಿ ಭಾಗದ ಜನ ನನಗೆ ಅಷ್ಟು ಗೌರವ ಕೊಟ್ಟು, ನಾವು ಬೆಂಗಳೂರು ಅದು ಇಲ್ಲ, ಹೌದು ನೀವು ಹೇಳ್ತಾ ಇರೋದು ಸರಿ, ನಮ್ಮ ತಾಂಡಾಗ ಬನ್ನಿ, ಅಲ್ಲೊಂದಷ್ಟು ಜನ ಬುದ್ಧಿ ಹೇಳಿ, ಅವರು ಕುಡ್ದು ಹಾಳಾಗೋಗ್ತಾ ಇದ್ದಾರೆ, ಮೊಬೈಲಲ್ಲಿ ಹಾಳಾಗೋಗ್ತಿದ್ದಾರೆ ಅಂತ ಕರಾವಳಿ ಭಾಗದ ಜನ ಕೂಡ. ಯಾಕೆಂದರೆ ನನಗಿದ್ದ ಕಲ್ಪನೆ ಹಾಗೆ ಮಂಗಳೂರು ಭಾಗದ ಜನಕ್ಕೆ. ಬಟ್ ಅದನ್ನು ಕೂಡ ಮಿತ್ತಾಗಿ ಅವರು ಕೂಡ ಮಾನವೀಯ ಮೌಲ್ಯಗಳ ಬಗ್ಗೆ ತುಂಬ ಜಾಸ್ತಿ ಮಾತಾಡೋದನ್ನು ನಾನು ಗಮನಿಸಿದೆ. ಸೊ ನಿಮ್ಮಲ್ಲಿ ಏನು ಬದಲಾವಣೆ ಆಯಿತು ಈ ಒಂದು ಪಾದಯಾತ್ರೆಯ ಮೂಲಕ? ನೀವು ಹೊಸದೇನಾದರೂ ಕಲಿತ್ರೆ, ಒಂದು 3 ವಿಚಾರಗಳು ಹೊಸದು ಕಲಿತೆ ಅಂತ ಅನ್ನೋದಾದ್ರೆ ಏನಾದರೂ ಇದೆಯಾ? ಮೊದಲನೇದಾಗಿ ನಾನು ಎಲ್ಲವನ್ನೂ ಒಪ್ಪಿಕೊಳ್ಳುವ ಪೂರ್ಣತ್ವದ ಬಗ್ಗೆ ಸ್ವಲ್ಪ ಈ ಪಾದಯಾತ್ರೆಯಲ್ಲಿ ನನಗೆ ಬಹಳ ಅನುಕೂಲಗಳಾಯಿತು. ಅಂದರೆ ಸಮಗ್ರ ಚಿಂತನೆ, ಒಂದು ವಿಷಯವನ್ನು 360 ಡಿಗ್ರಿಯಲ್ಲಿ ನೀವು ನೋಡಬೇಕು, ನೋಡಿ ಮತ್ತು ವಾಸ್ತವಕ್ಕೆ ಮರಳಬೇಕು, ಅಲ್ಲೇ ಕಳೆದೋಗಬಾರದು. ಅದು ಒಂದು ಪೂರ್ಣತ್ವದ ಬಗ್ಗೆ ನನಗೆ ಒಂದು ಸಿಕ್ತು. ಆಮೇಲೆ ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡೋರಿಗೆ ಎಲ್ಲ ಕಾಲಕ್ಕೂ ಹೇಳುವ ಉಪಕಥೆಗಳು. ಯಾಕೆಂದರೆ ನಾನೊಂದು ಕಾರ್ಯಕ್ರಮಗಳಿಗೆ ಹೋದಾಗ ನನ್ನ ಜೊತೆ ಇರುವ ಅತಿಥಿಗಳು ಮಾತಾಡ್ತಾ ಇದ್ರು, ಅದು ಬಹಳ ವಿಭಿನ್ನ ವಿಚಿತ್ರವಾದ ಕಥೆಗಳು, ಬದುಕಿಗೆ ಎಷ್ಟು ಹತ್ತಿರವಾಗಿರುವ ಕಥೆಗಳು ಅಂದರೆ ಅಂತಹ ಒಳ್ಳೊಳ್ಳೆಯ ಸಣ್ಣ ಕಥೆಗಳು ನನಗೆ ಸಿಕ್ಕೋಗ್ಬಿಡ್ತು. ಒಬ್ರು ಯಾರೋ ಹೇಳ್ತಾರೆ, ಒಬ್ಬ ವ್ಯಕ್ತಿ ಎಷ್ಟು ಒಳ್ಳೆಯವರು ಅಂದರೆ ತುಂಬ ಒಳ್ಳೆಯವರು, ಅವರು ಒಂದು ಪ್ರವಾಹಕ್ಕೆ ಸಿಕ್ಕಿ ನೀರಲ್ಲಿ ಮುಳುಗೋಗ್ತಾ ಇರ್ತಾರೆ, ತುಂಬ ಒಳ್ಳೆಯವರವರು. ಅಲ್ಲಿ ಇನ್ನೇನು ಮುಳುಗ್ತಾ ಇರಬೇಕಾದ್ರೆ ಒಂದು ಮೀನು ಹೋಗ್ತಾ ಇರುತ್ತೆ. ಅವ್ರು ಎಷ್ಟು ಒಳ್ಳೆಯವರು ಅಂದರೆ, ನಾನು ಮುಳುಗ್ತಾ ಇದ್ದೀನಿ,
ಪಾಪ ಮೀನು ನನ್ನ ಜೊತೆ ಮುಳುಗ್ಬಿಡುತ್ತೆ ಅಂತೇಳಿ ಮೀನನ್ನು ತೆಗೆದು ಹೊರಗಡೆ ಹಾಕ್ತಾರೆ. ಅಂದರೆ ಹೊರಗಡೆ ಹಾಕ್ತಾರೆ, ಆಮೇಲೆ ಇವರು ಮುಳುಗೋಗ್ತಾರೆ. ಆ್ಯಕ್ಚುಲಿ ಮೀನು ಸತ್ತೋಗುತ್ತೆ, ಯಾಕೆಂದರೆ ಮೀನು ನೀರಲ್ಲಿರಬೇಕು. ತೀರಾ ಒಳ್ಳೆಯತನ ಯಾವ ಹಂತಕ್ಕೆ ಬಂದಿದ್ದು ಅಂದರೆ ಅವರು ಮೀನು ಸತ್ತೋಗುತ್ತೆ ಅಂತೇಳಿ ಮುಗ್ಧತೆ ಮತ್ತು ಒಳ್ಳೆಯತನ 24 ಗೋಲ್ಡ್ ಕ್ಯಾರೆಟು ಇದನ್ನು ಒಡವೆಗೆ ಮಾಡೋಕ್ಕೆ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಈ ಥರದ್ದು ಬಹಳಷ್ಟು ಇದೆ. ಸಮಯ ಇಲ್ಲ ಅಷ್ಟೇ, ಆ ಥರದ ಉಪಕಥೆಗಳನ್ನೆಲ್ಲ ತಿಳಿದಂಗಾಯಿತು. ಇನ್ನೊಂದು, ದೇಹ ಮತ್ತು ಮನಸ್ಸುಗಳನ್ನು ದೃಢತೆ ಅಂದರೆ ನೀವು ಶಿರಾ ಈಗ ನೀವು ಸವದತ್ತಿಯಲ್ಲೆಲ್ಲ ಬೆಟ್ಟ ಹತ್ತಿ ಅದೆಲ್ಲ ನೀವು ಹಳ್ಳ, ಅದು ನಂಗೆ ಸರಿಯಾದ ದಾರಿಗಳೇನು ಗೊತ್ತಿರಲಿಲ್ಲ. ನಾನೇನು ಆ ಭಾಗದವನಲ್ಲ, ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದವನು. ಅದರಿಂದ ಯಾವುದೋ ಜಾಗ ಸ್ವಲ್ಪ ತಪ್ಪಿಸ್ಕೊಂಡು ಮೇಲೆ ಹೋಗಬೇಕು, ಅದು ಬ್ಯಾಗ್ ಇಟ್ಕೊಂಡು ಹೋಗೋದು ಬರೋದು, ಆ ಥರದ್ದೆಲ್ಲ ಅದು ದೃಢತೆ. ಮತ್ತು ಅಳು ಬಂದ್ಬಿಡೋದು. ಈಗ ಮಗ ಫೋನ್ ಮಾಡಿ ಬರ್ತ್ಡೇಗೆ ಮಾಡಿದಾಗ ಸಿಕ್ಕಾಪಟ್ಟೆ ದುಃಖ ಆಗೋದು. ಮತ್ತು ಬಸ್ಸು ಅಥವಾ ಕಾರು ಯಾವುದೋ ನನ್ನ ಮುಂದೆ ಜೋರಾಗಿ ಹೋದಾಗ ನೋಡಿ ಹಿಂಗಿದ್ದಿದ್ರೆ ಬೇಗ ಹೋಗ್ಬಿಡ್ಬೋದಾಗಿತ್ತಲ್ಲ, ಈಗ ನಾನು ನಡ್ಕೊಂಡು ಹೋಗ್ಬೇಕು ಅಂದರೆ ಎಷ್ಟು ರಸ್ತೆಯನ್ನು ಈಗ ನೋಡಿದಾಗ ದೂರ ಕಾಣುತ್ತದು. ಆಮೇಲೆ ಹೋಗಲೇಬೇಕಿದೆ. ಮತ್ತು ಯಾರೂ ನನಗೇನು ನೀನು ಹೋಗು ಅಂತ ಹೇಳಿದವರಲ್ಲ, ಒತ್ತಾಯಪೂರ್ವಕವಾಗಲ್ಲ. ಮತ್ತು ನನಗೆ ಆ ವಯಸ್ಸಲ್ಲಿ ಮಾಡಿದ್ರಿಂದ ಈ ಕಾಮಚೋರು ಅಥವಾ ಕಳ್ಳಾಟ ಮಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ. ನನ್ನ ಸ್ನೇಹಿತರೊಬ್ಬರು ಬರೋರು ಯಾವಾಗಾದರೂ ಒಂದೊಂದು ಟೈಮು, ಅವ್ರು ಹೇಳೋರು, ಸರ್ ಯಾರೂ ನೋಡ್ತಾ ಇಲ್ಲ, ನಾನು ಒಂದು ಗಾಡಿ ತೊಗೊಂಬರ್ತೀನಿ, ಒಂದು 10-15 ಕಿಲೋಮೀಟ್ರ್ ಹೋಗ್ಬಿಡಿ, ಆಮೇಲೆ ಹೆಂಗೂ ಅಡ್ಜಸ್ಟ್ ಮಾಡುತ್ತೆ, ಯಾರಿಗೂ ಹೇಳಲ್ಲ ನಾನು ಅನ್ನೋರು. ಹೇಳ್ತಾಯಿದ್ದೆ ನೋಡಿ, ಈಗ ನನಗೆ ಸುಸ್ತಂತೇನಾಗಿಲ್ಲ, ಫಿಸಿಕಲಿ ಸುಸ್ತೇನಾಗಿಲ್ಲ. ಒಂದು ಸರಿ ನಾನೇನಾದರೂ ಈ ಕಳ್ಳಾಟ ಅಂತ ಮಾಡೋದು ಬಿಟ್ಟರೆ ಅದು ನಿರಂತರವಾಗಿ ನಾನು ಅದೇ ಥರ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ಸೊ ಅದರಿಂದ ನಾನು ಹೇಳಿದ್ದೀನಿ, ಕುಸಿದು ಹೋದಾಗ ಹೇಗಿದ್ರು ನೀವು ಕರ್ಕೊಂಡು ಹೋಗ್ತೀರಿ ಅಂತೇಳಿ, ಅದನ್ನು ಕೂಡ ದೇಹ ಮತ್ತು ಮನಸ್ಸನ್ನು ಎಷ್ಟೇ ಆಗಲಿ ಏನೇ ನೋವಾಗಲಿ ಬಂದಿದೆಯಾ ಮುಗಿಯುವವರೆಗೂ ನೀನು ಇದನ್ನು ಕಮಿಟ್ಮೆಂಟ್ ಮಾಡುವಂಥ ಆ ದೃಢತೆಯನ್ನು ನಾನು ಇದು ಮಾಡಿದೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಬೇರೆ ಕಡೆ ನನ್ನ ಬರಹಗಳಿಗೆ ಎಷ್ಟೇ ಟೀಕೆ ಬಂದರೂ ಕೂಡ ನಾನು ಅದು ಟೀಕಿಸುವವರ ಅರ್ಹತೆಯನ್ನು ಹೊರತು ನನ್ನ ಅರ್ಹತೆ ಅಲ್ಲ ಅಂತ ಹೇಳ್ಕೊಂಡು ಅದನ್ನು ಸಮಚಿತ್ತದಿಂದ ಸ್ವೀಕರಿಸುವಂತಹ ಒಂದಷ್ಟು ಮನೋಭಾವವನ್ನು ಈ ಪಾದಯಾತ್ರೆಯಲ್ಲಿ ನಾನು ಕಂಡುಕೊಂಡಿದ್ದೀನಿ. ವಂಡರ್ಫುಲ್. ಸೊ ಹಾಗೆ ಒಂದು ಪಾದಯಾತ್ರೆ ಅವರು ಹೇಳಿದ್ರು ಕೂಡ, ಪಾದಯಾತ್ರೆಗಳ ಮೂಲಕ ಏನೋ ಇಡೀ ರಾಜ್ಯದ ದೇಶದ ಇತಿಹಾಸಗಳೇ ಬದಲಾಗಿವೆ. ಅದು ನಾವು ಬದಲಾದ ಮೇಲೆ ಅದು ಏನು ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಅನ್ನೋದು ಕೂಡ ಪ್ರಶ್ನೆ. ಸೊ ಹಾಗೆ ನಾವು ಸಿದ್ದರಾಮಯ್ಯವರ ಪಾದಯಾತ್ರೆ ಕೂಡ ನೋಡಿದ್ವಿ ಇತ್ತೀಚಿನ ವರ್ಷಗಳಲ್ಲಿ. ಇತ್ತೀಚಿನ ವರ್ಷ ಅಂದರೆ ಸುಮಾರು ವರ್ಷ ಆಗೋಯ್ತು. ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ 2 ಸರಿ ಪಾದಯಾತ್ರೆ ಮಾಡ್ತಾರೆ. 2 ಸರಿ ಕನ್ಯಾಕುಮಾರಿ ಟು ಕಾಶ್ಮೀರ, ಸುಮಾರು 3000 ಅಷ್ಟು ಕಿಲೋಮೀಟರ್. ಅದು ಆಗಿನ ಕಾಲಕ್ಕೆ ಊಟ ಇಲ್ಲ ಏನಿಲ್ಲ, ಆ ಥರ ಅವರು ಎಲ್ಲಿ ಸಿಕ್ಕಿದ್ರು ಅಲ್ಲೂ ಸನ್ಯಾಸಿಯಾಗಿದ್ದವ್ರು ಬೇರೆ ಅವರು ಮಾಡ್ತಾರೆ ಆ ಥರ ಪಾದಯಾತ್ರೆ. ಓಕೆ 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 ನೋಡಿ, ದಂಡಿ ಯಾತ್ರೆ ನಾವು ಕೇಳಿದ್ದೀವಿ. ಓಕೆ, ಈ ಥರ ಸುಮಾರು ಯಾತ್ರೆಗಳನ್ನ ನಾವು ಕೇಳಿದ್ದೀವಿ. ಮತ್ತು ಅಕ್ಕ ಮಹಾದೇವಿದು ಶ್ರೀಶೈಲ ಪಾದಯಾತ್ರೆ. ಸೊ ಆ ಥರ ಪಾದಯಾತ್ರೆಗಳ ನಾಡು ಅಂತ ನಾವು ಹೇಳ್ಬೋದು ನಾವು ನಮ್ಮ ಭಾರತವನ್ನು. ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವ್ರದ್ದು ಅವರು ಭಾರತ ಯಾತ್ರೆ ಅಂತೇಳಿ ಮಾಡಿದ್ರು. ಎಸ್, ಆಮೇಲೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಸೊ ಹೀಗೆ ಎಲ್ಲ ಥರದ ವ್ಯಕ್ತಿಗಳು ಕೂಡ ಮಾಡಿದ್ದಾರೆ ಪಾದಯಾತ್ರೆನ. ಬಟ್ ಒಂದು ನಾನು ಫೈನಲ್ ಪ್ರಶ್ನೆ ಕೇಳಿ ಈ ಒಂದು ಎಪಿಸೋಡ್ನ ಮುಗಿಸ್ತೀನಿ. ಅದೇನೆಂದರೆ, ನಮಗೆ ಒಂದು 4 ಕಿಲೋಮೀಟ್ರ್ ಹೋಗೋದಿದೆ ಅಂದರೆ ಅದು ನೆನೆಸ್ಕೊಂಡೇ ಸುಸ್ತಾಗ್ಬಿಡುತ್ತೆ. ಯಾಕೆಂದರೆ ನಾವು ರೆಡಿ ಇರಲ್ಲ. ಬೇಸಿಕಲಿ ರೆಡಿ ಆದರೆ 4 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋಗೋದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಆದರೂ ಕೂಡ 385 ದಿನ 11,500 ಕಿಲೋಮೀಟ್ರ್ ನಡೆಯೋದಿದೆಯಲ್ಲ, ಅದು ಭಾಳ ಕಷ್ಟದ ವಿಚಾರ ಅಂತ ಅನಿಸುತ್ತೆ. ಅಂದರೆ ಫಿಸಿಕಲಿ ಅಂದರೆ ಸ್ಟ್ರೇನ್ ಆಗುವಂಥದ್ದು, ಅಥವಾ ಫಿಸಿಕಲಿ ನೀವೇನಾದರೂ ರೆಡಿ ಆಗಿದ್ರೆ ಅದಕ್ಕೆ ಹೇಗೆ? ನಾನು ಈ ಪಾದಯಾತ್ರೆಯನ್ನು 2020 ನವೆಂಬರ್ 1ಕ್ಕೆ ಮಾಡಬೇಕು ಅಂತೇಳಿ 2017ರಲ್ಲೇ ಮನಸ್ಸಲ್ಲಿ ಡಿಸೈಡ್ ಮಾಡಿದ್ದೆ. 2017ರಲ್ಲೇ ನಾನು ಪ್ರತಿದಿನ ಗ್ರೌಂಡಲ್ಲಿ 10 ಕಿಲೋಮೀಟ್ರು 15 ಕಿಲೋಮೀಟ್ರು ರನ್ ಮಾಡ್ತೀನಿ. ವಾಕೇ ಬೇರೆ, ವಾಕ್ ಮಾಡ್ತಾ ಇರ್ತೀನಿ. ರನ್ ಅಷ್ಟೇ ಕೌಂಟ್ ಮಾಡೋದು, ವಾಕ್ ಭಾಳಷ್ಟು ಆಗುತ್ತೆ. ಮತ್ತು ಸಾಯಂಕಾಲನೂ ಕೂಡ ವಾಕ್ ಮಾಡ್ತಾ ಇರ್ತೀನಿ. ಇದೆಲ್ಲ ಮಾಡ್ತಾ ಇರಬೇಕಾದ್ರೆ ದಿನಕ್ಕೆ 30, 40, 50 ಕಿಲೋಮೀಟ್ರ್ ಆಗಿಬಿಡೋದು. ಸೊ ನಾನು ಅನ್ಕೋತಾ ಇದ್ದೆ, ಇದನ್ನೇ ಯಾಕೆ ನಾನು ಅಲ್ಲಿ ಮಾಡಿಬಿಡ್ಬಾರ್ದು, ಅದು ಮಾಡೋಕ್ಕೆ ಏನು ಸಾಧ್ಯ ಇಲ್ಲ, ಸುಸ್ತು ಅನ್ನೋದೇನು ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಅಂದ್ಕೊಂಡೆ, ಇನ್ನೇನು ಫಿಸಿಕಲಿ ಆಗುತ್ತೆ ನೋಡೋಣ ಅಂಥೇಳಿ ಒಂದು ಫಿಸಿಕಲಿ ನಾನು ಅದಕ್ಕೆ ತಯಾರಿ ಅಂತೇನಿಲ್ಲ, ರೆಗ್ಯುಲರಾಗಿ ಏನು ಮಾಡ್ತಾಯಿದ್ದೋ ಅದನ್ನೇ ಮಾಡ್ತಾಯಿದ್ದೆ. ಸೊ ಅದರಿಂದ ಮಾನಸಿಕವಾಗಿ ನನಗೆ ಆ ಥರದ್ದು ಇದ್ದಿತ್ತು. ಮತ್ತು ಹಾಗೆ ಅಂದ್ಕೊಂಡು ಇನ್ನೇನು ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ 2020 ಮಾರ್ಚ್ ಏಪ್ರಿಲಲ್ಲಿ ಕೊರೋನಾ ಕೂಡ ಬಂದುಬಿಡ್ತು. ಆದರೆ ಅದು ಲಾಕ್ಡೌನ್ ಆಗಿ ನವಂಬರ್ ಅಷ್ಟೊತ್ತಿಗೆ ಕಡಿಮೆ ಆಯಿತು. ಆಮೇಲೆ ಸೆಕೆಂಡ್ ಇದು ಬಂತು. ಆಗ ನಾನು ಮಾನಸಿಕವಾಗಿ ಮಾತ್ರ ಅಂದ್ಕೊಂಡೆ, ತುಂಬ ನೋವಾಗ್ಬೋದು ಅಥವಾ ಬೇಸರ ಆಗ್ಬೋದು, ಏನನ್ನೂ ನಿರೀಕ್ಷೆ ಇಟ್ಕೊಂಡೆ. ನೀನು ದೈಹಿಕವಾಗಿ ಸುಸ್ತಾಗಿ ಕುಸಿದಾಗ ಮಾತ್ರ ನಿಲ್ಲಿಸು, ಮಾನಸಿಕವಾಗಿ ಅಥವಾ ಬೇರೆ ಕಾರಣಗಳಿಗೆ ದಯವಿಟ್ಟು ನಿಲ್ಲಿಸಬೇಡ, ಹೆಚ್ಚು ನಿರೀಕ್ಷೆ ಇಟ್ಕೋಬೇಡ. ಪ್ರಕೃತಿ ನಿನ್ನನ್ನು ಖಂಡಿತವಾಗ್ಲೂ ಕಾಪಾಡುತ್ತೆ ಅನ್ನುವಂತಹದ್ದು. ಯಾಕೆಂದರೆ ನಾನು ಟೀನೇಜಲ್ಲೇನು ಹೋಗಿರಲಿಲ್ಲ. ನಾನು ಓದಾಗಿದ್ದಾಗ ಬದುಕಿನ ಒಂದು ಅರ್ಧ
ಶತಮಾನಗಳನ್ನು ಕಳೆದಿದ್ದೆ ನಾನು ಈ ಸೊಸೈಟಿಯಲ್ಲಿ. ಮತ್ತು ನೀವು ಹೇಳ್ದಂಗೆ ಎಲ್ಲ ಪಾದಯಾತ್ರೆಗಳನ್ನು ನಾನು ನೋಡಿದ್ದೆ. ದೇಹ ಹೇಗೆ ವರ್ತಿಸುತ್ತೆ ಅನ್ನೋದು ಮಾತ್ರ ಗೊತ್ತಿರಲಿಲ್ಲ. ಸೊ ಅದರಿಂದ ಅದನ್ನು ಬಿಟ್ಟು ಇನ್ನೆಲ್ಲವನ್ನು ಕೂಡ ಮಾನಸಿಕವಾಗಿ ನಾನು ಸಿದ್ಧನಾಗೇ ಹೋಗಿದ್ದೆ. ಸೊ ಅದರಿಂದ ಮತ್ತು ಯಾರನ್ನೂ ಕರ್ಕೊಂಡು ಹೋಗಿಲ್ಲ. ಈಗ ಕೆಲವರೆಲ್ಲ ಹೇಳೋರು ಈ ಸ್ನೇಹಿತರನ್ನ ಕರ್ಕೊಂಡು ಹೋಗ್ಬೋದಾಗಿತ್ತು ಅಂತ. ಅಷ್ಟು ಸುಲಭ ಅಲ್ಲ ಅದು. ಏಕೆಂದರೆ ನಿಮಗೆ ನಿಮ್ಮ ಕಾಲು ಮಳೆಗಾಲ ಬಂದಿತ್ತು. ಮಳೆಗಾಲದಲ್ಲಿ ನಿಮಗೆ ಬೇಸಿಗೆನ ಹೇಗೋ ತಡಿಬೋದು ನಾವು, ಮಳೆಗಾಲದಲ್ಲಿ ಶೂಗೆ ನೀರು ಹೋಗ್ಬಿಡ್ತಾಯಿತ್ತು. ನೀರು ಹೋಗಿ ಅದನ್ನು ಬಿಚ್ಚಿದಾಗ ಬೆಲ್ಲ ಕಾಲು ಬೆಳ್ಳಿಗೆ ಆಗ್ಬಿಡ್ತಾ ಇತ್ತು. ಅದು ಒಂದು ದೊಡ್ಡ ಸವಾಲಾಗ್ತಾಯಿತ್ತು. ಅದರಲ್ಲೂ ಚಿಕ್ಕಮಗಳೂರು ಭಾಗದಲ್ಲಿ ಕೊಟ್ಟಿಗೆ ಆಹಾರ ಅಲ್ಲೆಲ್ಲ ಭೀಕರವಾದ ಮಳೆ ಗಾಳಿ, ಒಂದು ಕೊಡೆನೂ ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಆ ಥರ ಇತ್ತು. ಆ ಥರದ ಸವಾಲುಗಳ ಮಧ್ಯೆ ಪ್ರಕೃತಿ ಹಾಗೇನು ಮಾಡೋದಿಲ್ಲ ಅನ್ನೋ ಒಂದು ನಂಬಿಕೆ ಕೂಡ ನನಗಾಗಿತ್ತು. ಸೊ ಮತ್ತು ನಾನು ಹೆಚ್ಚು ಕಡಿಮೆ ತಾಲ್ಲೂಕಿಂದ ತಾಲ್ಲೂಕಿಗೆ ಹೋಗ್ತಾ ಇರೋದ್ರಿಂದ ಮುಖ್ಯ ರಸ್ತೆಗಳಲ್ಲೇ ಹೋಗ್ತಾ ಇದ್ದೆ. ತೀರಾ ಒಳಗಡೆ ಏನೂ ಹೋಗ್ತಾ ಇರಲಿಲ್ಲ. ರಸ್ತೆಗಳಲ್ಲೇ ಹೋಗ್ತಾ ಇದ್ದೆ. ಬೋರ್ಡ್ಗಳೆಲ್ಲ ಇರ್ತಾಯಿತ್ತು. ಅದರಿಂದ ಮಾನಸಿಕ ದೈಹಿಕವಾಗಿ ಹೆಚ್ಚು ಕಡಿಮೆ ಸಿದ್ಧನಾಗೇ ಹೋಗಿದ್ದೆ ನಾನು. ಆದರೆ ವಿಶೇಷ ಸಿದ್ಧತೆ ಏನಿಲ್ಲ. ಯಾಕೆಂದರೆ ಇದಕ್ಕೆ ವಿಶೇಷ ಸಿದ್ಧತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಮ್ಯಾರಥಾನ್ ಓಡೋರು ದಿನ 43 ಕಿಲೋಮೀಟ್ರ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಒಂದು 20-25 ಕಿಲೋಮೀಟ್ರ್ ಓಡ್ತಾ ಇರ್ತಾರೆ. ಸ್ಪರ್ಧೆ ಬಂದಾಗ ಅದನ್ನು ಮಾಡ್ತಾರೆ. ಆ ರೀತಿ ಸ್ಪರ್ಧೆ ಏನಾದರೂ ಕಷ್ಟ ಅಥವಾ ಬಂದರೂ ಕೂಡ ಕುಗ್ಗಬಾರದು ಅಂತೇಳಿ ಹೋದೆ. ಅದೃಷ್ಟವಶಾತ್ ಆ ಥರದ ಯಾವುದೇ ಮೇಜರ್ ಸಮಸ್ಯೆಗಳು ಬರಲಿಲ್ಲ. ನೀವು ಎಷ್ಟು ಕಿಲೋಮೀಟರ್ ನಡೀತಿದ್ರಿ ಪ್ರತಿದಿನ, ಮತ್ತು ಎಷ್ಟು ಗಂಟೆ ಶುರು ಮಾಡಿ ಎಷ್ಟು ಗಂಟೆ ನಿಲ್ಲಿಸ್ತಿದ್ರಿ? ನಾನು ರಾತ್ರಿ ಹೊತ್ತಂತೂ ಇರಲಿಲ್ಲ. ನನಗೆ ರಸ್ತೆನೂ ಗೊತ್ತಾಗ್ತಾ ಇರಲಿಲ್ಲ. ಹೆಚ್ಚು ಕಡಿಮೆ 6-7 ಗಂಟೆ ಅಷ್ಟೊತ್ತಿಗೆ ಒಂದು ಕಡೆ ತಲುಪಿಡ್ತಾ ಇದ್ದೆ. ನನಗೂ ಓಡಿ ಗೊತ್ತಿತ್ತು ನನಗೆ 1 ಗಂಟೆಗೆ 5 ಕಿಲೋಮೀಟ್ರು ಅಂತೇಳಿ. ಸೊ ಆ ಥರದ ಇದಿರ್ತಾ ಇದ್ದೆ. ಅತಿ ಹೆಚ್ಚು ಅಂದರೆ ಒಂದು ದಿನ 60 ಕಿಲೋಮೀಟ್ರ್ ಹೋದೆ. ಚಡಚಣದಿಂದ ಬಿಜಾಪುರ ಸಿಟಿಗೆ 60 ಕಿಲೋಮೀಟ್ರ್ ಒಂದು ದಿನ. ಅದು ಹೈಯೆಸ್ಟು 55 ಇದಿದೆ. ಇನ್ನೊಂದಷ್ಟು 30, ಸರಾಸರಿ 30 ಕಿಲೋಮೀಟ್ರ್ ಸರಾಸರಿ. ಒಂದು 2-3 ದಿನ 50ರಿಂದ 60 ಕಿಲೋಮೀಟ್ರ್ ಹೊಡೆದಿದೆ. ಇನ್ನೊಂದಷ್ಟು ಒಂದು 30-40 ದಿನ 40ರಿಂದ 50 ಕಿಲೋಮೀಟ್ರ್ ನಡೆದಿದ್ದೀನಿ. ಇನ್ನು ಉಳಿದಂತೆ ಸಾಮಾನ್ಯ ಕೆಲವು ಕಡೆ 10ರಿಂದ 15 ಕಿಲೋಮೀಟ್ರ್ ಒಂದು ತಾಲೂಕು ಸಿಕ್ಕೋಗುತ್ತೆ. ಸೊ ಈ ಥರದ್ದು ಏನಿತ್ತು ಅಂತ ಕೆಲವು ಸರಿ ಹಳ್ಳಿಗಳು ತುಂಬ ಉದ್ದ ಇದ್ದಾಗ ಮಧ್ಯೆ ಒಂದು ಊರನ್ನು ಆಯ್ಕೆ ಮಾಡಿಕೊಂಡು ಅಲ್ಲೇ ಇದ್ದು ಹೋಗಿದ್ದೀನಿ. ಈ ಥರದ್ದೆಲ್ಲ ಆಗಿದೆ. ಸರಾಸರಿ 30 ಕಿಲೋಮೀಟ್ರ್ ಒಂದು ದಿನಕ್ಕೆ. ಬೆಳಗ್ಗೆ ಪ್ರಾರಂಭ ಮಾಡಿದ್ರೆ ಮತ್ತು ಇದ್ರ ಮಧ್ಯೆ 1 ಗಂಟೆ ಕಾರ್ಯಕ್ರಮಗಳು ಬೇರೆ ಕೊಡ್ತಾ ಇದ್ದೆ. ಯಾವುದಾದ್ರು ಸ್ಕೂಲಲ್ಲಿ, ಹಾಸ್ಪಿಟ್ಲಲ್ಲಿ. ಇವನ್ ಹಾವೇರಿಗೆ ಹೋಗಿ ಅಲ್ಲಿನ ಜೈಲಿ ಅಧಿಕಾರಿ ಪರ್ಮಿಷನ್ ಕೊಟ್ಟರು. ಆ ಜೈಲಿನ ಅಲ್ಲಿ ಕೈದಿಗಳಿಗೆ ಮಾತಾಡಿದ್ದೀನಿ. ಭಾಳಷ್ಟು ಹಾಸ್ಪಿಟ್ಲ್ಗಳಲ್ಲಿ ಮಾತಾಡಿದ್ದೀನಿ. ಮಠಮಾನ್ಯಗಳಲ್ಲಿ ಸಾಯಂಕಾಲ ಟೈಮು ಮಾಡಿದ್ದೀನಿ. ಇನ್ಕ್ಲೂಡಿಂಗ್ ಸಿದ್ಧಗಂಗೆ ಇರ್ಬೋದು, ಬೇರೆ ಎಲ್ಲ ಒಂದು 200-300 ಮಠಮಾನ್ಯಗಳಲ್ಲಿ ಅವ್ರದ್ದು ಸಾಯಂಕಾಲ ಶಿವಾನುಭವ ಅಥವಾ ಬೇರೆ ಏನೇನೋ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಮಾಡಿದ್ದೀನಿ. ಜಾತ್ರೆಗಳಲ್ಲಿ ಮಾತಾಡಿದ್ದೀನಿ. ಸೊ ಈ ರೀತಿ ಜನರ ಜೊತೆ ಒಡನಾಡಿ ಹೆಚ್ಚು ಕಡಿಮೆ ಉಪನ್ಯಾಸಗಳ ರೀತಿ ಮಾನವೀಯ ಮೌಲ್ಯಗಳ ಬಗ್ಗೆ ಹೇಳ್ತಾನೆ ಬಂದಿದ್ದೀನಿ. ಆ ಸಮಯವನ್ನು ಸೇರಿ ಹೆಚ್ಚು ಕಡಿಮೆ 30 ಕಿಲೋಮೀಟ್ರು 6 ಗಂಟೆಯಿಂದ 6 ಗಂಟೆ. ಸೊ ನೀವು ಪ್ರತಿದಿನ ಸಂವಾದದಲ್ಲಿ ನಿಮ್ಮ ಮುಖ್ಯ ವಿಚಾರ ಏನಾಗಿರ್ತಿತ್ತು ಮತ್ತು ಜನರ ಪ್ರತಿಕ್ರಿಯೆ ಹೇಗಿರ್ತಿತ್ತು? ಯಾವುದಾದ್ರು ಒಂದು ಇನ್ಸಿಡೆಂಟ್ ಹೇಳ್ಬೋದಾ ನೀವು? ಯಾವುದೊಂದು ಕಥೆ ಹೇಳಿರೋದು, ಯಾವುದೊಂದು ವಿಚಾರ ಹೇಳಿರುವಂಥದ್ದು? ಅಂದರೆ ನೀವು ಒಂದು ಮೆಂಟಲ್ ರೆಡಿ ಇರ್ತಿಲ್ವ ಈ ವಿಚಾರಗಳನ್ನ ಹೇಳಬೇಕು ಅಂಥೇಳಿ, ಅದು ಯಾವ್ದು ವಿಚಾರವನ್ನು ನೀವು ಹೇಳ್ತೀವಿ? ಯಾಕಂದರೆ ಜನರಿಗೆ ಭಾಷಣ ಮಾಡೋದಕ್ಕಿಂತ ನಾವು ಬೇರೆ ಥರದ್ದು ಏನೋ ಒಂದು ಅವ್ರು ಕನ್ವಿನ್ಸ್ ಆಗಬೇಕಾದ್ರೆ ಬೇರೆ ಥರದ್ದು ಏನೋ ಹೇಳಬೇಕಾಗತ್ತೆ. ಖಂಡಿತವಾಗ್ಲೂ ನಾನು ಸಮಾಜಶಾಸ್ತ್ರೀಯ ಅಧ್ಯಯನವನ್ನು ಕೂಡ ಸಣ್ಣ ಪಟ್ಟದಾಗ ಮಾಡಿದ್ದೆ. ಲೋಹಿಯಾ ಅವರನ್ನು ಓದಿದ್ದೆ, ರಾಮಾಯಣ ಮಹಾಭಾರತವನ್ನು ಓದಿದ್ದೀನಿ. ಮತ್ತು ಅಂಬೇಡ್ಕರ್ ಅವರನ್ನು, ಗಾಂಧಿಯನ್ನು, ಬುದ್ಧನನ್ನು, ಬಸವಣ್ಣನನ್ನು, ಇದನ್ನೆಲ್ಲ ವಿವೇಕಾನಂದರನ್ನೆಲ್ಲ ಒಂದಷ್ಟು ಓದ್ಕೊಂಡಿದ್ದರಿಂದ ನಾನು ಅಲ್ಲಿ ಯಾರು ಸಿಗ್ತಾರೆ ಅವ್ರಿಗೆ ನನಗೇನು ಗೊತ್ತೋ ಅದನ್ನು ಹೇಳುವ ಪ್ರಯತ್ನ ಮಾಡ್ತಾ ಇರಲಿಲ್ಲ. ನಾನು ಯಾರು ನನ್ನ ಈಗ ಭಾಷಣ ಮಾತನ್ನು ಕೇಳಲಿಕ್ಕೆ ಬರ್ತಾರೆ, ಅವ್ರ ವಿದ್ಯಾರ್ಥಿಯೋ ರೈತರು ಅನ್ನೋದನ್ನು ಮೊದಲು ನಾನು ಮನಸ್ಸಿಗೆ ತಗೋತಾ ಇದ್ದೆ. ಸೊ ಅವರನ್ನು ಪ್ರಶ್ನೆ ಮಾಡೋದ್ರ ಮುಖಾಂತರ, ಜಿಡ್ಡು ಕೃಷ್ಣಮೂರ್ತಿ ಹೇಳಿದಾಗೆ ಪ್ರಶ್ನಿಸುವ ಮುಖಾಂತರ ಅವರಿಗೆ ಅರ್ಥ ಮಾಡಿಸುವ, ನಂದು ಪರಿವರ್ತನೆ ಮುಖ್ಯ. ನಾನೆಷ್ಟು ಬುದ್ಧಿವಂತ ಅಂತ ತೋರಿಸ್ಕೊಳ್ಳೋದು ನನ್ನ ಉದ್ದೇಶ ಆಗಿರಲಿಲ್ಲ. ಸೊ ಅವ್ರಿಗೆ ಏನು ಬೇಕು ಅನ್ನೋದನ್ನು ಅವರವರದೇ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗುವಂಗೆ ಹೇಳುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೆ. ಈಗ ಉದಾಹರಣೆಗೆ ಒಂದು ಕಾಲೇಜ್ಗೆ ಹೋಗ್ತಾ ಇದ್ರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಅವ್ರನ್ನೇ ಪ್ರಶ್ನೆ ಕೇಳ್ತಿದ್ದೆ. ಎಳನೀರು ಒಳ್ಳೆಯದಾ, ಪೆಪ್ಸಿ ಒಳ್ಳೆಯದಾ, ಕಬ್ಬಿನ ಹಾಲು ಒಳ್ಳೆಯದಾ, ಕೋಕ್ ಒಳ್ಳೆಯದಾ ಅನ್ನೋದನ್ನು ಕೇಳ್ತಿದ್ದೆ. ಅವರೆಲ್ಲರೂ ಸಹಜವಾಗಿ ಎಳನೀರು ಅದೇ ಅಂತ ಹೇಳೋರು. ಡಾಕ್ಟ್ರು ಯಾರಿಗಾದ್ರೂ ಮೈಗೆ ಹುಷಾರಿಲ್ಲ ಅಂದರೆ ಪೆಪ್ಸಿ ಕೊಡುವಂಥರ ಅಥವಾ ಎಳ್ನೀರು ಕೊಡುವಂಥರ ಎಳ್ನೀರೇ. ಸೊ ಅಂದರೆ ಎಳನೀರು ಒಳ್ಳೆಯದು. ಆದರೆ ಯುವಕರು ಜಾಸ್ತಿ ಕುಡಿಯೋದು ಯಾವುದು? ಪೆಪ್ಸಿ. ಯಾಕೆ ಕುಡಿತಾರೆ? ಯಾವುದೋ ಜಾಹೀರಾತನೋ ಇನ್ನೊಂದೇನೋ ಅಂತ ಹೇಳ್ತಾರೆ. ಸೊ ಅವರನ್ನೇ ಕೇಳ್ತಾ ಇದ್ದೆ. ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಗ್ರಂಥಾಲಯದಲ್ಲಿ ಬರುತ್ತೋ ಅಥವಾ ಬಾರಲ್ಲಿ ಬರುತ್ತೋ? ಸಾರ್ ಗ್ರಂಥಾಲಯದಲ್ಲಿ ಬರುತ್ತೆ. ಹಾಗಾದರೆ ಗ್ರಂಥಾಲಯದಲ್ಲಿ ನೀವು ಹೋಗಿ, ಆಮೇಲೆ ಪ್ಲಾಸ್ಟಿಕ್ ಉಪಯೋಗಿಸೋದ್ರಿಂದ ನಿಮ್ಮ ಕ್ಯಾನ್ಸರ್ ಕಣಗಳು ಹೇಗೆ ಬರ್ತವೆ? ಸೊ ಹೀಗೆ ನೀವು ಕ್ರೀಡಾಂಗಣ ಬೇಕಾ, ನಿಮಗೆ ಡಾಬಾ ಸಂಸ್ಕೃತಿ ಬೇಕಾ?
ಕ್ರೀಡಾಂಗಣದಲ್ಲೇ ಒಬ್ಬ ವ್ಯಕ್ತಿ ನಿಜವಾದ ದೈಹಿಕ ಶ್ರಮ ಎಲ್ಲ ಗೊತ್ತಾಗೋದು. ಈ ಥರ ಆ ಮಕ್ಕಳನ್ನು ನಾನು ಕನ್ಸಿಡರ್ ಮಾಡಿ, ಈಗಲೂ ಎಷ್ಟೋ ಪ್ರಿನ್ಸಿಪಲ್ ಹೇಳ್ತಾರೆ, ನೀವು ಹೋದ್ಮೇಲೆ ನಮ್ಮ ಹುಡುಗರು ಸ್ವಲ್ಪ ಲೈಬ್ರರಿಗೆ ಬರೋಕ್ಕೆ ಶುರುವಾಗಿದ್ದಾರೆ. ಎಷ್ಟೋ ಜನ ಕುಟುಂಬಗಳು, ಒಬ್ಬ ನ್ಯಾಯಾಧೀಶ ನಿಮ್ಮ ಮನೇಲಿ ಜಮೀನಿದೆ, ಅಣ್ಣ ತಮ್ಮಂದ್ರದ್ದು ಜಮೀನು ವ್ಯವಹಾರ ಇದೆ, ನಿಮ್ಮದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ನೀವು ಕೋರ್ಟ್ಗೆ ಹೋದರೆ ಅದು ಡಿಸೈಡ್ ಆಗೋಕ್ಕೆ 10 ರಿಂದ 15 ವರ್ಷ ಆಗುತ್ತೆ. ಆ ಜಡ್ಜ್ಗೇನು ನಿಮ್ಮ ಬಗ್ಗೆ ಅಂಥದ್ದೇನು ಗೊತ್ತಿರೋದಿಲ್ಲ, ಅವರು ಡಾಕ್ಯುಮೆಂಟ್ಸ್ ಮೇಲೆ ಮಾಡ್ತಾರೆ. ನೀವೇ ಕೂತ್ಕೊಂಡು ಏನಾದ್ರೂ ಬಗೆಹರಿಸ್ಕೊಂಡ್ರೆ ಆ ಕೋರ್ಟು, ಲಾಯರ್ ಫೀಸು ಎಲ್ಲ ಉಳಿಯುತ್ತೆ. 50-50 ಅಲ್ಲದೆ ಇರ್ಬೋದು, 40-16 ಮಾಡ್ಕೊಳ್ಳಿ, ಅಟ್ಲೀಸ್ಟ್ 70-30 ಮಾಡಿಕೊಂಡು ಒಂದು ಸ್ವಲ್ಪ ಮಾಡಿ ಅಂತೇಳಿ ಅನೇಕ ಕುಟುಂಬಗಳು, ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಅದು ದಾಖಲೆಗಳು ಇದ್ದಾವೆ, ಅವ್ರ ಫೋನ್ ನಂಬರ್ ಕೊಡ್ತೀನಿ, ಅಣ್ಣ ತಮ್ಮಂದ್ರೆಲ್ಲ ಕೂತ್ಕೊಂಡು ತಮ್ಮ ಇದನ್ನು ಬಗೆಹರಿಸ್ಕೊಂಡಿದ್ದಾರೆ. ನನ್ನ ಲೇಖನಗಳನ್ನು ಮುಖಾಂತರ ನೋಡಿ ಅವರು ಇಲ್ಲ ಇನ್ಮೇಲೆ ಮಾಡಿ, ಯಾಕೆಂದರೆ ಜಡ್ಜು 10-15 ವರ್ಷ ಆದಮೇಲೂ ಪಾಪ ಅವ್ನಿಗೇನು ಗೊತ್ತಿರಲ್ಲ. ಆಮೇಲೆ ನೀವು ಯಾರ ಮುಂದೆ ಅಪೀಲ್ ಹೋಗ್ತೀರಿ, ಆ ಜಡ್ಜೇ ಇರೋದಿಲ್ಲ ಅದು ತೀರ್ಪು ಬರೆಯುವಾಗ. ಸೊ ಅದರಿಂದ ದಾಖಲೆಗಳು ಅವನಿಗಿನ್ನ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಈ ರೀತಿ ಒಂದಷ್ಟು ನಾನು ಅಂಶಗಳನ್ನು ಹೇಳಿ ಅದ್ರ ಪರ್ಸೆಂಟೇಜ್ ಕಡಿಮೆ, ಯಾಕೆಂದರೆ ಮುಖ್ಯವಾಹಿನಿಯ ಮಾಧ್ಯಮಗಳು ಒಂದಷ್ಟು ಏನಾದರೂ ಬೆಂಬಲ ಕೊಟ್ಟಿದ್ದಿದ್ರೆ ಈ ಕ್ಷಣಕ್ಕೂ ಇನ್ನೂ ಒಂದಷ್ಟು ವೇಗ ಆಗೋದು. ಆದರೆ ಈ ಥರದ ವಿಷಯಗಳನ್ನು ಹೆಚ್ಚು ಪ್ರಚಾರಕ್ಕೆ ಬರೋದಿಲ್ಲ, ಯಾಕೆಂದರೆ ಸಹಜನೇ ಅದು. ಯಾವಾಗಲೂ ನಿಮಗೆ ಒಡೆದಾಟ ಹೆಚ್ಚು ಅಟ್ರಾಕ್ಷನ್ ಆಗುತ್ತಲ್ಲ, ಅಷ್ಟು ಇನ್ಯಾವುದೋ ಬೇರೆ ಒಂದು ಶಾಸ್ತ್ರೀಯ ಸಂಗೀತ ಅಥವಾ ಜನಪದ ಸಂಗೀತ ಆಗೋದಿಲ್ಲ. ಸೊ ಆ ಕಾರಣಕ್ಕೆ ಅದಿದೆ. ಬಟ್ ಜನಗಳಲ್ಲಿ ಆಗಲೇ ಹೇಳ್ದಂಗೆ, ನೀವು ಕೆಟ್ಟವರಾಗಬೇಕು ಅಂತ ಯಾರಿಗೂ ಮನಸ್ಥಿತಿ ಇಲ್ಲ, ಒಳ್ಳೆಯವರಾಗಬೇಕು ಅಂತ ಎಲ್ಲರ ಆಸೆ. ಪರಿಸ್ಥಿತಿಯ ಒತ್ತಡದಿಂದ ಹಂಗಾಗ್ತಿದ್ದಾರೆ. ಎಲ್ಲರೂ ಡಾಕ್ಟ್ರು, ಮೇಷ್ಟ್ರು, ಪೊಲೀಸರು, ಮೀಡಿಯಾದವರು, ಸ್ವಾಮೀಜಿಗಳು, ರಾಜಕಾರಣಿಗಳು, ಅಧಿಕಾರಿಗಳು, ಈ ಬುದ್ಧಿವಂತ ವರ್ಗ ಏನಿದೆ, ಇವರು ಒಂದಷ್ಟು ಮಾನವೀಯ ಮೌಲ್ಯಗಳ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಶುರು ಮಾಡಿದ್ರೆ ಈ ಸಮಾಜ ಇನ್ನೊಂದು 10 ವರ್ಷದಲ್ಲಾದ್ರೂ ಖಂಡಿತ ಬದಲಾಗುತ್ತೆ. ಸಂಪೂರ್ಣ ಆಗೋದಿಲ್ಲ, ಎಲ್ಲ ಕಾಲಕ್ಕೂ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ. ಆದರೆ ನಿಮಗೆ ಕನಿಷ್ಠ ನಮ್ಮ ಸ್ನೇಹಿತರು ಹೇಳ್ತಿರ್ತಾರೆ ಯಾವಾಗಲೂ, ಮಲ್ಲಿಕಾರ್ಜುನ್ ಅಂತ ವಾಟರ್ ಬೋರ್ಡ್ ಇನ್ಸ್ಪೆಕ್ಟರ್, ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಡಾಕ್ಟ್ರು ರೋಗಿಗಳಿಂದ ದುಡ್ಡು ಮಾಡಿದ್ರೆ ಪರವಾಗಿಲ್ಲ, ರೋಗ ಬರ್ಸಿ ದುಡ್ಡು ಮಾಡೋದು ಬೇಡ ಅಂತ. ಅಂದರೆ ಆ ಹಂತಕ್ಕೆ ಹೋಗೋದು ಬೇಡ, ರೋಗಿಗಳಿಂದ ಏನೋ ತಗೊಳ್ಳಿ ಅಂತ. ಸೊ ಈ ಹಂತಕ್ಕಾದರೂ ನಾವು ಹಣ್ಣನ್ನು ಹಾಗೆ ಮಾರಿ ಒಂದಷ್ಟು ಸುಳ್ಳು ತೂಕ ಕೊಟ್ಟರು ಪರವಾಗಿಲ್ಲ, ಹಣ್ಣಿಗೆ ನೀವು ಕೆಮಿಕಲ್ ಹಾಕಿ ಮಾರುವಂಥ ಪರಿಸ್ಥಿತಿಗೆ ಹೋಗಬೇಡಿ. ಸೊ ಈ ಥರದ ಸುಧಾರಣೆಗಳನ್ನು ನೀವು ತುಂಬ ಲಂಚ ತೊಗೊತಾ ಇದ್ದರೆ, ಲಂಚ ಕಡಿಮೆ ತೊಗೊಂಡು ಸೇವೆ ಜಾಸ್ತಿ ಮಾಡಿದ್ರೆ ಸಾಕು. ಈಗ ಲಂಚ ತೊಗೋಬಾರ್ದು, ಅಕಸ್ಮಾತ್ ಅನುಕೂಲವಾಗಿ ಯಾರೋ ಒಂದು ಸ್ವಲ್ಪ ತೊಗೊಂಡ್ರೂ ಆಯಿತು, ಆದರೆ ಸೇವೆ ಮಾತ್ರ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ ಇನ್ನೊಬ್ಬರಿಗೆ ಅಂತ. ಸೊ ಈ ಥರದ ಮೌಲ್ಯಗಳನ್ನು ಹೆಚ್ಚು ಹೇಳ್ಕೊಂಡು ನಾನು ಬಂದಿದ್ದೀನಿ. ಅದರಿಂದ ಒಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾನು ಖಂಡಿತವಾಗ್ಲೂ ನೋಡ್ತಾ ಇದ್ದೀನಿ. ಆದರೆ ಅದು ಬಹಳ ಒಂದು ಅಲೆಯಾಗಿ ಕ್ರಿಯೇಟ್ ಆದರೆ ಮಾತ್ರ ಇದಕ್ಕೊಂದು ಅರ್ಥ ಇರುತ್ತೆ. ಇಲ್ಲ ಅಂದರೆ ಕುಸಿತ ಹೀಗೆ ನಡೀತಾನೇ ಇರುತ್ತೆ, ವಿರುದ್ಧ ಮೌಲ್ಯಗಳು ಮಾನ್ಯತೆ ಪಡಿತಾನೇ ಇರುತ್ತೆ. ಸೊ ಹಾಗಾಗಿ ಈ ಥರದ ಪಾದಯಾತ್ರೆಗಳು ಅಥವಾ ಈ ಥರದ ಅಭಿಯಾನಗಳು ಕೂಡ ನಮಗೆ ಬೇಕಾಗ್ತಾ ಇರುತ್ತೆ. ಯಾಕೆಂದರೆ ಯಾವುದು ನಮಗೆ ಗೊತ್ತಿಲ್ಲದಲ್ಲ, ಬಟ್ ಯಾರೋ ಒಬ್ಬರು ಬಂದು ನಮಗೆ ಯಾವುದೋ ಒಂದು ಟೈಮಲ್ಲಿ ಹೇಳಬೇಕಾಗುತ್ತೆ, ಅಥವಾ ಅದನ್ನು ನಾವು ಹುಡ್ಕೊಂಡು ಹೋಗಬೇಕು, ಇಲ್ಲ ಅವ್ರು ಹುಡ್ಕೊಂಡು ನಮ್ಮನ್ನು ಬರಬೇಕು. ಸೊ ಯಾವುದೋ ಒಂದು ಆದಾಗ ಆ ಒಂದು ಕಾನ್ಫ್ಲುಯೆನ್ಸ್ ಅಂತಾರಲ್ಲ, ಅದು ಆದಾಗ ಈ ಥರ ಬದಲಾವಣೆಗಳನ್ನ ಕಾಣಕ್ಕೆ ಸಾಧ್ಯ ಆಗುತ್ತೆ.